ಮಹರ್ಷಿ ಆನಂದ್ ಗುರೂಜಿ. ಬಾಗಿಲುಗಳಿಲ್ಲದ ಊರಿಗೆ ಬಯಲಿನಲ್ಲಿ ನಿಂತ ಶನಿರಾಜನ ಅಭಯವಿರೋ ವಿಶಿಷ್ಟ ಕ್ಷೇತ್ರ. ಪ್ರತಿಯೊಬ್ಬರ ಜಾತಕದಲ್ಲೂ ಇರ್ತಕ್ಕಂಥ ಶನಿ ದಶೆಯಲ್ಲಿ ಆಗಬಹುದಾದಂತಹ ಶನೇಶ್ವರನಿಂದ ಬರ್ತಕ್ಕಂತಹ ಯಾವುದೇ ದೋಷಗಳಿದ್ರು ಆ ದೋಷಗಳನ್ನ ಇಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು. ಎಂತಹ ದೋಷಗಳಿದ್ರು ನಮಗೆ ದೋಷಗಳಿಗೆ ಒಂದು ಕೊನೆ ಇದೆ. ಶನಿಗ್ರಹದ ಸಮಸ್ಯೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥವರು ಯಾರೊಬ್ಬರು ತಂತ್ರ ಪ್ರಯೋಗಗಳನ್ನ ಮಾಟ ಮಂತ್ರ ಆಗ್ಲಿ ದಾಟು ಪ್ರಯೋಗಗಳಾಗ್ಲಿ ಇದು ಸಹಿತ ದೂರ ಆಗತ್ತೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ವೀಕ್ಷಕರೇ, ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ ನಿನ್ನೆ ಹೇಳ್ತಾ ಇದ್ರಿ ಎಲ್ರಿಗೂ ಕೂಡ ಆದಷ್ಟು ಸಂಸಾರ ಸಮೇತರಾಗಿ ಹೋಗಿ ಸುಬ್ರಹ್ಮಣ್ಯನ ಒಂದು ದರ್ಶನವನ್ನ ಮಾಡಿ. ಯಾಕಂದ್ರೆ ಎಲ್ಲೆಡೆ ಕೂಡ ಬೆಳ್ಳಿ ರಥೋತ್ಸವ ಜರುಗ್ತಾ ಇದೆ, ಬಹಳ ದೊಡ್ಡದಾಗಿ ವಿಜೃಂಭಣೆಯಿಂದ ಅಲ್ಲೆಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಖಂಡಿತ ಅದರಲ್ಲೂ ಚರ್ಮ ರೋಗದಿಂದ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರೋರು ಹೋಗ್ಲೇಬೇಕು, ಹುತ್ತಕ್ಕೆ ನಮಸ್ಕರಿಸಿ ಅಂತ ನಿನ್ನೆ ಹೇಳಿದ್ರಿ. ಜೊತೆಗೆ ಇವತ್ತು ಸ್ಕಂದ ಷಷ್ಠಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಏನಾದ್ರೂ ವಿಶೇಷವಾದ ಅನುಷ್ಠಾನ ಮಾಡ್ಕೊಳ್ಬೇಕಾ? ಖಂಡಿತಮ್ಮ. ಇವತ್ತು ಎಲ್ಲರೂ ಸಹಿತ ಸೃಷ್ಟಿಯ ವಿಶೇಷತೆ ಇರೋದರಿಂದ ಇವತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಈ ಬಾರಿ 2 ದಿವಸ ಸೃಷ್ಟಿ ಆಯಿತು? ನಿನ್ನೆ ಸೂರ್ಯೋದಯದಲ್ಲಿ ಸೃಷ್ಟಿ ಇಲ್ಲದ ಕಾರಣ, ಇವತ್ತು ಸೂರ್ಯೋದಯದಲ್ಲಿ ಸೃಷ್ಟಿ ಇರುವ ಕಾರಣ ಇವತ್ತು ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ವಿಶೇಷವಾದಂಥ ದಿನ. ಯಾವುದೇ ಒಂದು ವ್ರತಾನುಷ್ಠಾನಗಳಾದರೂ ಯಾವುದೇ ಅನುಷ್ಠಾನಗಳನ್ನು ಮಾಡಬೇಕಾದರೂ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗ್ಗೆ ಸೂರ್ಯ ಉದಯಿಸ್ತಕ್ಕಂತಹ ಕಾಲ, ಆ ಉದಯಿಸ್ತಕ್ಕಂಥ ಆ ಶುಭ ಮುಹೂರ್ತದಲ್ಲಿ ಯಾವ ತಿಥಿವಾರ ನಕ್ಷತ್ರಕ್ಕೆ ಯೋಗ ಇರುತ್ತೋ ಅದು ಮಾತ್ರನೇ ನಡೀತಕ್ಕಂಥದ್ದು. ಹಾಗಾಗಿ ಸೃಷ್ಟಿಯ ಅನುಷ್ಠಾನ ಇವತ್ತು ಬಹಳ ವಿಶೇಷ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಸ್ಥಾನವು, ಅಲ್ಲಿರ್ತಕ್ಕಂತಹ ದೇವಸ್ಥಾನದಲ್ಲೂ ಸಹಿತ ಸೃಷ್ಟಿ ವಿಶೇಷವಾಗಿರ್ತಕ್ಕಂಥದ್ದು, ಅನ್ನ ಸಂತರ್ಪಣೆ ಇರತಕ್ಕಂಥದ್ದು, ಸ್ವಾಮಿಗೆ ಒಂದು ವಿಶೇಷವಾದಂತಹ ರೀತಿ ಯಾವ್ಯಾವ ಸೇವೆಗಳಿದೆಯೋ ಇವತ್ತಿನ ಮತ್ತು ಹಿಂದಿನ ಹಿಂದಿನ ಪಾರಂಪರಿಕವಾಗಿ ಬಂದಿರತಕ್ಕಂಥ ಸೇವೆಗಳ ಸಹಿತ ಇವತ್ತಿನ ದಿವಸ ನಡೆಯುತ್ತೆ. ಊರಿನ ಪ್ರಮುಖ ಬೀದಿಗಳಲ್ಲಿ ರಾಜೋತ್ಸವ ಅಂದರೆ ರಾಜಬೀದಿ ಅಂತ ಏನು ಹೇಳ್ತಾರೋ ಆ ಪ್ರಕಾರವಾಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ರಾಜಬೀದಿ ಉತ್ಸವಗಳನ್ನು ಮಾಡಿ ಭಗವಂತನ ಉಯ್ಯಾಲೆ ಮೇಲೆ ಕೂಡಿಸಿ ತೂಗಿಸಿ ಮತ್ತು ಸ್ವಾಮಿಯ ಗರ್ಭಗುಡಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಭಕ್ತ ಸಾಗರ ಸಾಕಷ್ಟು ಜನ ಸೇರ್ತಾರೆ. ಊರಿನ ಕಾರ್ಯಕ್ರಮ, ಗ್ರಾಮದ ಕಾರ್ಯಕ್ರಮ ಅಥವಾ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನೋಡಲಿಕ್ಕಾಗಿ ಊರುಗಳಿಂದ ಸಾಕಷ್ಟು ದೂರಾಭಾರಗಳಿಂದ ಊರಲ್ಲಿ ಹುಟ್ಟಿ ಕ್ಷೇತ್ರದ ದರ್ಶನವನ್ನು ಮಾಡಿ ಕ್ಷೇತ್ರದ ಆಶೀರ್ವಾದವನ್ನು ಪಡೆದು ಪುನಃ ಜೀವನೋಪಾಯಕ್ಕಾಗಿ ಯಾವುದೋ ದೂರದ ಊರುಗಳಲ್ಲಿದ್ದರೂ ಸಹಿತ ಇವತ್ತಿನ ದಿವಸ ಪುನಃ ಎಲ್ಲರೂ ಸಹಿತ ತಮ್ಮ ಊರಿಗೆ ತೆರಳುತ್ತಾರೆ. ಕಾರಣ ತಮ್ಮ ಊರಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರನ ಆರಾಧನೆಗೋಸ್ಕರ. ಯಾರೊಬ್ಬರು ತಾವು ಮಾಡತಕ್ಕಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರ ಜೀವನದಲ್ಲಿ ಇಹಪರಗಳಲ್ಲೂ ಸಹಿತ ಸಾಕಷ್ಟು ಸುಖವನ್ನು ಕಾಣ್ತಾರೆ. ಇವತ್ತು ಹುತ್ತಕ್ಕೂ ಪೂಜೆ ಬಹಳ ವಿಶೇಷ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೂ ಸಹಿತ ಅಷ್ಟೇ ವಿಶೇಷ. ಸುಬ್ರಹ್ಮಣ್ಯನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ ಅಥವಾ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲರಿಗೂ ಕಣ್ಣು, ಮೂಗು, ಕಿವಿ, ಇನ್ನು ಚರ್ಮ, ರಕ್ತದ ಒತ್ತಡ ಪ್ರತಿಯೊಬ್ಬ ವ್ಯಕ್ತಿಗೂ ಇರತಕ್ಕಂಥದ್ದೇ. ಆದರೆ ಈ ಒಂದು ಭಾಗಗಳನ್ನು ಇದಕ್ಕೆ ಬೇಕಾದ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಸುಬ್ರಹ್ಮಣ್ಯ. ಅದಕ್ಕೋಸ್ಕರ ಮಂಗಳವಾರದ ದಿವಸ ಅಂಗಾರಕನ ಸೇವೆ ಯಾಕೆ ಯಥೇಚ್ಛವಾಗಿ ಮಾಡ್ತಾರೆ ಅಂದರೆ ಚರ್ಮಬಾಧೆ ಆಗಲಿ ಅಥವಾ ಕಣ್ಣು ಮತ್ತು ಮೂಗು ಕಿವಿ ಆಗಲಿ ಇದು ಸಮಂಜಸವಾಗಿರಲಿ ಅಂತ.
ಹಾಗೆ ಸುಬ್ರಹ್ಮಣ್ಯನ ಇವತ್ತಿನ ಆರಾಧನೆ ಶ್ರದ್ಧೆಯಿಂದ ನೀವು ಮಾಡಿದ್ದೆ ಆದರೆ ಕೆಲವರಿಗೆ ಕಿವಿ ಸೋರ್ತಕ್ಕಂಥದ್ದಾಗಲಿ, ಕಿವಿ ಸರಿಯಾಗಿ ಕೇಳಿಸದಿರತಕ್ಕಂಥದ್ದಾಗಲಿ, ಅಥವಾ ಕಣ್ಣು ಮಂಜಾಗುವಂಥದ್ದಾಗಲಿ, ಕಣ್ಣು ಮೇಲೆ ಬರ್ತಕ್ಕಂತಹ ಪೊರೆ ಆಗಲಿ, ಅಥವಾ ಚರ್ಮ ಬಾಧೆಯಿಂದ ನರಳುತ್ತಾ ಇದ್ದು ಈ ಸೋರಿಯಾಸಿಸ್ ಆಗಲಿ, ಚರ್ಮ ರೋಗ ಆಗಲಿ, ಚಳಿಗಾಲದಲ್ಲಿ ಹೊಡಿತಕ್ಕಂಥದ್ದಾಗಲಿ ಯಾವುದೇ ಸಮಸ್ಯೆ ಇದ್ದರೂ ಆ ಚರ್ಮ ರೋಗಕ್ಕೂ ಸಹಿತ ಒಂದು ಸೂಕ್ತ ಪರಿಹಾರ ನೋಡಬಹುದಾದರೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಬೇಕು. ಇವತ್ತು ಸಾಧ್ಯವಾದಷ್ಟು ಮಾಧ್ಯಾಹ್ನಿಕ ಪ್ರಸಾದ ಮಾತ್ರ ತೆಗೆದುಕೊಂಡು ಸಂಜೆ ಸ್ವಲ್ಪ ಫಲಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಹಾಗೆ ಸ್ವಾಮಿಯ ಅನುಷ್ಠಾನ ಮಾಡತಕ್ಕಂಥವರು ಸಾಧ್ಯವಾದಷ್ಟು ಶ್ರದ್ಧೆಯಿಂದ, ಮಡಿಯಿಂದ, ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡತಕ್ಕಂಥದ್ದು ಅಷ್ಟೇ ವಿಶೇಷ. ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಅನ್ನಸಂತರ್ಪಣೆ ಪ್ರಸಾದ ಇದೆ. ದೇವರ ದರ್ಶನ ಮಾಡಬೇಕು, ಅಲ್ಲಿ ಅವರು ಕೊಡ್ತಕ್ಕಂತಹ ಪ್ರಸಾದವನ್ನು ಸ್ವೀಕರಿಸಬೇಕು, ಅದೇ ವಿಶೇಷ. ಇದು ಒಂದು ಭಾಗ ಆದರೆ ತಲೆಗೊಂದಿಷ್ಟು ಹಾಲನ್ನು, ಅಂದರೆ ಒಂದು ಧರಣೆಯಷ್ಟು ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದರೂ ಹುತ್ತ ಇದ್ದರೆ ಆ ಹುತ್ತದ ಒಳಭಾಗದಲ್ಲಿ ಹಾಲು ಹಾಕ್ತಕ್ಕಂಥದ್ದಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹುತ್ತದ ಕೊಳವೆಯಲ್ಲಿ ನೀವು ಹಾಲು ಹಾಕಿದಾಗ, ಯಾಕೆಂದರೆ ಒಳಗಿರ್ತಕ್ಕಂತಹ ನಾಗರಹಾವು ಅದು ಹಾಲು ಕುಡಿತಕ್ಕಂಥದ್ದಲ್ಲ, ಸದಾಕಾಲ ತಂಪಲ್ಲಿರಬೇಕು ಅಂತ ಅಪೇಕ್ಷೆ ಇರುತ್ತಷ್ಟೇ. ಆ ತಂಪಿಂದ ಕೂಡಿರಲಿ ಅಂತ ಹೇಳಿ ನೀವು ಹಾಕ್ತಕ್ಕಂಥ ಹಾಲನ್ನು ನೀವು ಹಾಕ್ತಾ ಇದ್ದೀರಾ ಅಂತ ಹೇಳಿ ಟಕ್ಕಂತ ಆ ಹಾಲನ್ನು ಕುಡಿಬೇಕು ಅಂತಕ್ಕಂಥ ಮನಸ್ಥಿತಿ ಅದಕ್ಕೆ ಬರೋದಿಲ್ಲ. ಅದರಿಂದ ನೀವು ಮಾಡ್ತಕ್ಕಂಥ ತೊಂದರೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒಳಗಿರ್ತಕ್ಕಂಥ ಹಾವು, ಹುತ್ತದ ಒಳಗಿರ್ತಕ್ಕಂಥ ಹಾವು ನೀವು ಹಾಲು ಹಾಕಿದಾಗ ಆ ಸುತ್ತಮುತ್ತ ಭೂಮಿ ತಣುವು ಮತ್ತು ಅದರಲ್ಲಿ ಸಿಹಿ ಅಂಶ ಇರೋದ್ರಿಂದ ಅಲ್ಲಿ ಇರುವೆಗಳು ಪ್ರಾರಂಭ ಆಗುತ್ತೆ. ಇರುವೆಗಳು, ಚೀಮೆಗಳು ಬಂದು ಅಲ್ಲಿ ಒಳಗಿರ್ತಕ್ಕಂತಹ ನಾಗೇಂದ್ರನಿಗೆ ತೊಂದರೆ ಆಗುತ್ತೆ. ಅದು ಶಾಪಕ್ಕೆ ನಾವು ಗುರಿ ಆಗ್ತೀವಿ. ಆದರೆ ಹಾಲು ಹಾಕಬೇಕು ಹುತ್ತಕ್ಕೆ. ಹೇಗೆ? ಹುತ್ತದ ಸುತ್ತನೂ ಸಹಿತ ಹಾಲು ಹಾಕಿ ಆ ಭೂಮಿ ತಣವಾಗುತ್ತೆ. ಆ ತಣವಾದಂಥ ಸ್ಥಳದಲ್ಲಿ ನಾಗೇಂದ್ರನಿದ್ದಾಗ ಆತನ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ. ಹುತ್ತದ ಸುತ್ತ ಸ್ವಲ್ಪ ಹಾಲು ಹಾಕಬೇಕು. ಹುತ್ತದ ಹಾಲು ಹಾಕಿರ್ತಕ್ಕಂಥ ಸ್ಥಳದಲ್ಲಿ ನೆಂದಿರ್ತಕ್ಕಂಥ ಮಣ್ಣಿನ ಪ್ರಸಾದವನ್ನೇ ಮೃತ್ತಿಗೆ ಪ್ರಸಾದವಾಗಿ ತೆಗೆದುಕೊಳ್ಬೇಕು. ಭತ್ತದ ಹರಳು, ಅಕ್ಕಿ ಹಿಟ್ಟು ಇದು ಸ್ವಾಮಿಗೆ ಬಹಳ ವಿಶೇಷ. ಮತ್ತು ಹಸಿ ತಂಬಿಟ್ಟು ಅಂತಕ್ಕಂಥದ್ದು, ಅಂದರೆ ಬೇಯಿಸಿರ್ತಕ್ಕಂಥದ್ದಲ್ಲ, ಹಸಿ ತಂಬಿಟ್ಟು, ಬೆಲ್ಲ, ಅಕ್ಕಿ ಹಿಟ್ಟು, ತುಪ್ಪ, ಹಾಲು ಹಾಕಿ ಮಾಡಿರ್ತಕ್ಕಂಥದ್ದು. ಈ ಒಂದು ತಂಬಿಟ್ಟಿನಿಂದ ಸ್ವಾಮಿಗೆ ಆರತಿ ಮಾಡ್ತಕ್ಕಂಥದ್ದು, ತಂಬಿಟ್ಟು ನೈವೇದ್ಯ ಮಾಡ್ತಕ್ಕಂಥದ್ದು. ಮತ್ತು ಬ್ರಹ್ಮಚಾರಿ ಅಂದರೆ 13 ವರ್ಷದ ಒಳಗಿರ್ತಕ್ಕಂತಹ ಬ್ರಹ್ಮಚರ್ಯಾಶ್ರಮದಲ್ಲಿರ್ತಕ್ಕಂಥ ಬಾಲಕರು, ಅಂತಹ ಮಕ್ಕಳು ಸಹಿತ ಇವತ್ತಿನ ದಿವಸ ಅಂಥ ಮಕ್ಕಳನ್ನು ಮನೆ ಕರೆದು ಮಡಿಯುಟ್ಟು, ಆ ಮಡಿ ಅಂತಕ್ಕಂಥದ್ದು ಸಾಧ್ಯವಾದಷ್ಟು ಶ್ರದ್ಧೆ ಇರಬೇಕು. ನಾಗೇಂದ್ರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದೇ ಮಡಿ ಆಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಆತನ ಶಾಪಕ್ಕೆ ಖಂಡಿತ ಗುರಿಯಾಗಬೇಕಾಗತ್ತೆ. ನಾವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ನಾವು ಮಾಡ್ತೀವೋ, ಎಷ್ಟು ಶ್ರದ್ಧೆಯಿಂದ ನಾವು ಮಾಡ್ತೀವೋ, ಎಷ್ಟು ಮಡಿ ಆಚಾರದಲ್ಲಿ ನಾವು ಮಾಡ್ತೀವೋ ಅಷ್ಟೇ ಶೀಘ್ರವಾಗಿ ಫಲ ಸಿಗುವಂಥದ್ದು ಫಲ ಕೊಡ್ತಕ್ಕಂಥದ್ದು ಅಂದರೆ ಅದು ಸುಬ್ರಹ್ಮಣ್ಯೇಶ್ವರ ಮಾತ್ರನೇ. ಇನ್ನು ಸಾಕಷ್ಟು ವಿಚಾರಗಳಿದೆ, ಮುಂದೆ ತಿಳಿಸ್ತೇವೆ. ಗುರೂಜಿಯವರ ಹತ್ರ ಮಾತುಕತೆ ಮುಂದುವರಿಸೋಕ್ಕೂ ಮುನ್ನ ಗುರೂಜಿಯವರು ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಬರ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರಕ್ಕೆ. ಯಾಕಂದ್ರೆ ಶ್ರೀ ಮಾರಮ್ಮ ದೇವರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅವರು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಪಟ್ಟಣಗೆರೆ ಗ್ರಾಮ, ರಾಜರಾಜೇಶ್ವರಿ ನಗರ, ಮಾರಮ್ಮ ಸರ್ಕಲ್ ಹತ್ರ ಬೆಂಗಳೂರಿನಲ್ಲಿ ಇರುವಂತಹ ಒಂದು ರಾಜರಾಜೇಶ್ವರಿ ನಗರಕ್ಕೆ ಗುರೂಜಿ ಅವರು ಬರ್ತಿದ್ದಾರೆ. ಕಾರ್ಯಕ್ರಮ ಮುಗಿದ ಕೂಡಲೇ ಅಲ್ಲಿಗೊಂದು ಅರ್ಧ ತಾಸು ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು ಬರ್ಲಿಕ್ಕೆ ಗುರೂಜಿಗೆ. ಏನಕ್ಕೆ ಅಂದ್ರೆ 14ನೇ ವರ್ಷದ ವಿನಾಯಕ ಮಹೋತ್ಸವ ಜೊತೆಗೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಇದರ ಜೊತೆಗೆ ಆ ದೇವಿ ದೇವಸ್ಥಾನದಲ್ಲಿ ವಿನಾಯಕ ಸುಬ್ರಹ್ಮಣ್ಯ ಸಮೇತ ನಾಗರಕಲ್ಲು ಪ್ರತಿಷ್ಠಾಪನೆಯನ್ನ ಸ್ವತಃ ಗುರೂಜಿಯವರೇ ಮುಂದೆ ನಿಂತು ಮಾಡ್ತಿದ್ದಾರೆ. ಹಾಗಾಗಿ ಆಸಕ್ತರೆಲ್ಲರೂ ಕೂಡ ಬೆಳಿಗ್ಗೆ 10 ಗಂಟೆಗೆ ಆ ಭಾಗದಲ್ಲಿ ಯಾರಿದ್ದೀರಾ ಆಸಕ್ತರು ಬಂದು ಭಾಗವಹಿಸಬಹುದು. ಹಾಗೆ ಇವತ್ತೇ ಮತ್ತೆ ಗುರೂಜಿಯವರು ನೇರವಾಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ದಾರೆ ಮಧ್ಯಾಹ್ನ 12 ಗಂಟೆಗೆ ದಂಡುಪಾಳ್ಯಕ್ಕೆ. ಯಾಕಂದ್ರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ನೂತನವಾದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಗೋಪುರ ಕಲಶ ಪ್ರತಿಷ್ಠಾಪನೆ, ಮಹಾಕುಂಭಾಭಿಷೇಕ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಗುರೂಜಿಯವರು ಹೋಗ್ತಿದ್ದಾರೆ. ನೆನಪಿರ್ಲಿ, ವಿಳಾಸ ದಂಡುಪಾಳ್ಯ 23ನೇ ವಾರ್ಡ್,
ಹೊಸಕೋಟೆ ಟೌನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಷ್ಟೇನಾ ಅಂತಿದ್ದೀರಾ? ಇಲ್ಲಪ್ಪ, ರಾತ್ರಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಿದ್ದಾರೆ ಗುರುಜಿ ಅವರು ಶುಕ್ರವಾರ ಇವತ್ತು. ಹಾಗಾಗಿ ಸಾಕಷ್ಟು ಜನರನ್ನ ಮುಖಾಮುಖಿ ಭೇಟಿಯಾಗಬೇಕು ಅಂತ ಹೊರಟಿದ್ದಾರೆ. ರಾತ್ರಿ 8 ಗಂಟೆಗೆ ನೇರವಾಗಿ ದಂಡುಪಾಳ್ಯದಿಂದ ಅಲ್ಲಿಗೆ ಹೋಗ್ತಾರೆ. ಕಾರ್ಯಕ್ರಮ ಮುಗಿಸ್ಕೊಂಡು ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಗುರೂಜಿಯವ್ರ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ದಂಡುಪಾಳ್ಯದಲ್ಲಿ ಭಾವಿಸ್ತೇನೆ. ಹಾಗಾಗಿ ಆ ಕಾರ್ಯಕ್ರಮ ಮುಗಿಸಿ ಸ್ನೇಹಜೀವಿ ಕನ್ನಡ ಯುವಕರ ಸಂಘದವರು ಆಯೋಜಿಸಿರುವಂತಹ ಕನ್ನಡ ರಾಜ್ಯೋತ್ಸವ ಜೊತೆಗೆ ಅಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನ ಕೂಡ ಕರೆಸ್ತಾ ಇದ್ದಾರೆ. ಉತ್ಸವ ಮೂರ್ತಿ ಇರುತ್ತೆ, ಖಂಡಿತ ನೀವೆಲ್ಲರೂ ಬರಬಹುದು. ಇದು ಜರುಗ್ತಾ ಇರೋದು 13ನೇ ಅಡ್ಡ ರಸ್ತೆ, 8ನೇ ಮುಖ್ಯ ರಸ್ತೆ, MES ಕಾಲೇಜ್ ಎಲ್ರಿಗೂ ಗೊತ್ತೇ ಇದೆ, ಮಲ್ಲೇಶ್ವರಂ ಹತ್ರ. ಹಾಗೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಬಳಿ ಬರತ್ತೆ ಈ ಕಾರ್ಯಕ್ರಮ. ಎಲ್ಲಿ ನಡೀತಾ ಇದೆಯೋ ಆ ಜಾಗ. ಎಲ್ಲ ಆಸಕ್ತರು ಬನ್ನಿ, ಭಾಗವಹಿಸಿ. ಇನ್ನು ನಾಳೆ ನಾಡಿದ್ದು ಗುರುಜಿಯವರು ಎಲ್ಲಿ ಸಿಗ್ತಾರೆ ಹೇಳ್ತೀನಿ ಸ್ವಲ್ಪನೇ ಸಮಯದಲ್ಲಿ. ಹಾಗೆ ಗುರುಜಿ, ಕಳೆದ ವಾರ ನವೀನ್ ಶನಿವಾರದಂದು ಮಹಾಯಾಗ ಹೇಗೆ ಜರುಗ್ತು ಅಂತ ತೋರಿಸಿದ್ವಿ. ಮುಖ್ಯ ಘಟ್ಟ ಯಾವುದೇ ಒಂದು ಯಾಗದಲ್ಲಿ ಪೂರ್ತಿ ಯಾಗದಲ್ಲಿದ್ದು ಮಹಾಮಂಗಳಾರತಿ ಅಥವಾ ಕೊನೆಯಲ್ಲಿ ಅದು ಮುಖ್ಯ ಘಟ್ಟ ಅಲ್ವಾ ಗುರುಜಿ? ಪೂರ್ಣಾಹುತಿ ಸಮಯಕ್ಕೆ ಏನಾದ್ರೂ ಇಲ್ಲ ಅಂದ್ರೆ ಫಲ ಸಿಗದು ಅಂತ ಹೇಳ್ತಾರೆ. ಹಾಗಾಗಿ ಹೋದ್ವಾರ ಯಾರೆಲ್ಲ ಸಂಪೂರ್ಣವಾಗಿ ಕಾರ್ಯಕ್ರಮ ನೋಡಿದೀರಾ ಮಹಾಯಾಗ, ಆದ್ರೆ ಪೂರ್ಣಾಹುತಿ ನೋಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಜೊತೆಗೆ ನಾವು ಶನಿ ಶಿಂಗ್ನಾಪುರ್ನ ಒಂದು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ನನ್ಗೆ ವೈಯಕ್ತಿಕವಾಗಿ ಕೇಳ್ಬೇಕಿತ್ತು, ಹೇಗ್ ಅನಿಸ್ತು ಗುರುಜಿ? ಕಲಿಗಾಲ ಇದು, ಕಲಿಯುಗದಲ್ಲಿ ಕೂಡ ಒಂದು ಬಾಗ್ಲಿಲ್ಲ ಆ ಊರಲ್ಲಿ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ ಆಗತ್ತೆ. ಎಂತಹ ಪ್ರಭಾವ ಇರಬೇಕು ಅಲ್ವಾ? ಖಂಡಿತಮ್ಮ. ತಾವೆಲ್ಲರೂ ಶನಿಶಂಗನಾಪುರನ್ನ ನೋಡಿದ್ದೀರಿ. ಸಾಕಷ್ಟು ಜನ ನೋಡಿರಬಹುದು, ನೋಡಿದಿರನೂ ಇರಬಹುದು. ಆದರೆ ಶನಿಶಂಗನಾಪುರದಲ್ಲಿ ಒಂದು ವಿಶೇಷ ಇದೆ. ಶನಿಶಂಗನಾಪುರದ ಸ್ವಾಮಿ ನಿಂತಿರ್ತಕ್ಕಂಥ ಸ್ಥಳದ 7 ಕಿಲೋಮೀಟರ್ ಸರೌಂಡಿಂಗ್ ಸುತ್ತ ಯಾವೊಂದು ಆಫೀಸು, ಕಚೇರಿ, ಬ್ಯಾಂಕು, ಮನೆ, ಹಾಸ್ಪಿಟ್ಲು ಎಲ್ಲೂ ಯಾವುದಕ್ಕೂ ಬಾಗ್ಲಿಲ್ಲ. ಇಲ್ಲೊಂದು ಸಂಶಯ ಇರಬಹುದು, ಏನಪ್ಪಾ ರಾತ್ರಿ ದಂಪತಿಗಳ ಮಲಗುವಾಗೋ ಅಥವಾ ಎಂಥ ಸಮಯದಲ್ಲೋ ಒಂದು ಕರ್ಟನ್ನು ಏನು ಇಲ್ದಿರ, ಬಾಗಿಲಿಲ್ದಿರ ಹೇಗೆ ಇವರ ಜೀವನ? ಯಾಕೆಂದ್ರೆ ನಮ್ಮಲ್ಲಿ ಜನ ಫಸ್ಟ್ ಆಲೋಚನೆ ಮಾಡೋದೇ ನೆಗೆಟಿವ್ ಅಲ್ವಮ್ಮ? ಕೆಟ್ಟದ್ರ ಆಲೋಚನೆ ಬಹಳ ಬೇಗ ಬಂದ್ಬಿಡತ್ತೆ. ಅನಂತರ ಒಳ್ಳೆದ್ರ ಬಗ್ಗೆ ಚಿಂತನೆ ಇರುತ್ತೆ. ಬರೀ ಒಂದು ಶಾಸ್ತ್ರಬದ್ಧವಾಗಿ ಒಂದು ಸ್ಕ್ರೀನ್ ಹಾಕೊಳ್ತಾರೆ, ಬಟ್ಟೆ ಸ್ಕ್ರೀನ್. ಅದು ಹಾಕ್ತಿರ್ಲಿಲ್ವಂತಿದ್ದೆ, ಆ ಸ್ಕ್ರೀನ್ ಒಂದು ಹಾಕ್ತಿದ್ದಾರೆ. ಇವತ್ತಿಗೂ ಬ್ಯಾಂಕುಗಳು ಸಹಿತ ಎಲ್ಲ ತೆರೆದಿಟ್ಟಂತ ರೀತಿಯಲ್ಲೇ ಇರುತ್ತೆ. ಆದರೆ ರಾತ್ರಿ ಸುಮಾರು 10ವರೆಗೆ ಶನಿಶಂಗನಾಪುರದ ಬ್ಯಾಂಕಿನ ಜವಾಬ್ದಾರಿ, ಅದನ್ನ ಬರೀ ಆಚೆ ಕಡೆ ಒಂದು ಮಾತ್ರ ಆ ಕಬ್ಬಿಣದ ಒಂದು ಸಲಾಕೆ ಏನಿರುತ್ತೆ ಅದೊಂದನ್ನು ಅಡ್ಡ ಹಾಕ್ಲಿಕ್ಕೆ ಅದು ಕಂಪ್ಯೂಟರಲ್ಲಿ ಲಾಕ್ ಮಾಡೋ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ಹೈದರಾಬಾದ್ ಬಾಂಬೆನಲ್ಲೋ ಎಲ್ಲೋ ಇರಬೇಕು. ಬಿಟ್ರೆ ಮಿಕ್ಕಂತ ಎಲ್ಲಾ ಮನೆಗಳಿಗೂ ಓಪನ್, ಎಲ್ಲಾ ಅಂಗಡಿಗಳು ಓಪನ್. ಅಂಗಡಿಗಳು ರಾತ್ರಿ ಆಯ್ತಂದ್ರೆ ಎಲ್ಲ ಯಥಾಸ್ಥಿತಿ ಹಾಗಾಗಿ ಇರುತ್ತೆ. ಸುಮ್ಮನೆ ಹಂಗೆ ಮನೆಗೆ ಹೋಗಿ ಮಲ್ಕೊಳ್ತಾರೆ. ಈ ಅಂಗಡಿಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಪಕ್ಕದ ಅಂಗಡಿಯವ್ರು ಕದಿಯೋಂಗಿಲ್ಲ. ಅಥವಾ ಆ ಊರಿಗೆ ಪ್ರವೇಶ ಮಾಡಿ ಯಾವನಾದ್ರೂ ಒಬ್ಬ ವಸ್ತು ಕದ್ದಿದ್ದಾನೆ ಅಂತ ಗೊತ್ತಾದ್ರೆ ಆ 7 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲ, ಆ ಊರು ದಾಟೋಂಗೆ ಇಲ್ಲ. ಅವನು ದಾಟಿದ್ದಾನೆ ಅಂದ್ರೆ ಮುಗೀತು. ಅವನು ದಾಟಿದ್ರೆ ಅವನು ರಾಜ. ಅವನು ಅಷ್ಟರೊಳಗೆ ಆತನ ಕೈಯೋ ಕಾಲೋ ಸರಿಯಾದಂತ ಪೆಟ್ಟು ಬಿದ್ದುಬಿಡುತ್ತೆ. ಇವತ್ತಿಗೂ ನಡೀತಾ ಇದೆ. ಇಂತಹ ನಿದರ್ಶನಗಳನ್ನು ಸಹಿತ ನಾವು ಆ ಕ್ಷೇತ್ರದಲ್ಲಿ ನೋಡಿದ್ವಿ. ಹಾಗೆ ಸ್ವಾಮಿಗೆ ಏನಾರು ಚಿನ್ನ ಬೆಳ್ಳಿ ವಸ್ತ್ರಗಳನ್ನು ಹಾಕಿ ಅಥವಾ ವಿಶೇಷವಾದಂತಹ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿದ್ದಾರಾ? ಏನೂ ಇಲ್ಲ. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ತಿಲ ಅಂದ್ರೆ ಮಹಾವಿಷ್ಣು ಬೆವರಿನಿಂದ ಬಂದಂತಹದ್ದು. ಆ ತಿಲದಿಂದ ಬಂದಂತಹ ತೈಲದಿಂದ ಸ್ವಾಮಿಗೆ ಅಭಿಷೇಕ ಎಷ್ಟು ವಿಶೇಷವಾಗಿದೆ ನೋಡಿ. ಶನೇಶ್ವರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ತೈಲಾಭಿಷೇಕ. ಆ ತೈಲಾಭಿಷೇಕವನ್ನ ಯಾರು ತಮ್ಮ ಇದರಲ್ಲಿ ಜೀವನದಲ್ಲಿ ಅಥವಾ ತಮ್ಮ ಜಾತಕದಲ್ಲಿ 7.5 ವರ್ಷ ಕಾಲ ಶನಿಕಾಟ ಶನಿ ದಶೆಯಲ್ಲಿ ನಡೀತಾ 7.5 ಅಂತೇನು ಹೇಳ್ತೀವಿ, ಶನಿಗ್ರಹದಲ್ಲಿ ಪಂಚಮ ಶನಿ ಆಗಲಿ, ದ್ವಿತೀಯ ಸ್ಥಾನದಲ್ಲಾಗಲಿ, ಅಥವಾ 7.5 7.5 ವರ್ಷ ಕಾಲ ಶನಿಕಾಟದಲ್ಲಿ ನರಳುತ್ತಾ ಇರತಕ್ಕಂಥವರು ಇಲ್ಲಿ ನಡೀತಕ್ಕಂತಹ ಅಭಿಷೇಕದ ದೃಶ್ಯವನ್ನ ಕಣ್ತುಂಬಿಸ್ಕೊಂಡ್ರೆ ಸಾಕು, ಇರ್ತಕ್ಕಂತಹ ಪ್ರಾರಬ್ಧ ಕರ್ಮ ಮುಂದಾಗಬಹುದಾದಂತಹ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದಂತೆ. ನಾವು ಸಹಿತ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ವಿ. ಈ ಸಂಕಲ್ಪ ಮಾಡಿದ್ದು ನವೆಂಬರ್ 2ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾದ ಒಂದು 10 ದಿವಸದ ಮುಂಚಿತವಾಗಿ ಇದೇ ತರ ನಮ್ಮ ವೇದಿಕೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಾಗ ಯಾವುದೋ ಒಂದೆರಡು ಕರೆಗಳು ಬಂದು, ಆ ಕರೆಗಳು ಬಂದಾಗ ಅವರ ಸ್ವರತರಂಗ ಪ್ರಕಾರ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥ ತೊಂದರೆಗಳನ್ನು ನೋಡಿ, ಅದಾದ ನಂತರ ಬಂದಂತ ಕರೆ ವೃಶ್ಚಿಕ ರಾಶಿಯವರದಾಗಿ, ಆ ವೃಶ್ಚಿಕ ರಾಶಿಗೆ ಮುಂದೆ ಏನಾಗಬಹುದು ಅಥವಾ ಸ್ವಾಮಿಯ ದೃಷ್ಟಿಕೋನ
ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳವರೆಗೆ ಬಿದ್ದಾಗ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನೋದರ ಚಿಂತನೆ ತಂದುಕೊಂಡು ಆಗ ನಿರ್ಣಯಿಸಿದ್ದು ನಾವು ಈ ಕಾರ್ಯಕ್ರಮಕ್ಕೆ. ಆದರೆ ಯಾವ ಶುಭ ಮುಹೂರ್ತದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವೋ ಭಗವಂತ ಹೂವಿನ ಸರಾಯಿತದಷ್ಟು ಕೆಲಸ ಮಾಡಿಕೊಟ್ಟ. ಯಾಕೆಂದ್ರೆ ಇಂಥ ದೊಡ್ಡ ಯಾಗಗಳನ್ನು ಮಾಡಬೇಕಾದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಹಣ ಬೇಕು. ಹಣ ಬೇಕು, ಜನ ಬೆಂಬಲ ಬೇಕು, ಒಳ್ಳೆ ಸ್ಥಳ ಬೇಕು, ಅದಕ್ಕೆ ಸಾಕಷ್ಟು ಜನದ ಸಹಕಾರ ಬೇಕು. ಇವತ್ತಿನ ಇರ್ತಕ್ಕಂತಹ ಆಡಳಿತ ವರ್ಗ ಆಗ್ಬೋದು, ಪೊಲೀಸ್ ಸಿಬ್ಬಂದಿ ಆಗ್ಬೋದು, ವೈದ್ಯಕೀಯ ರಂಗ ಆಗ್ಬೋದು, ಸ್ವಚ್ಛತೆ ಬೇಕು, ಶುಚಿ ಇರಬೇಕು ಮತ್ತು ರುಚಿಯಾದಂಥ ಪದಾರ್ಥ ಬೇಕು. ಇನ್ನು ಹೋಮ ಹವನಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಬೇಕು. ಇದೆಲ್ಲವೂ ನಾವು ಕೂತು ಮಾತಾಡಿದಷ್ಟು ಸುಲಭನಾ? ತುಂಬ ಕಷ್ಟ ಇದೆ. ಆದರೆ ಮುಹೂರ್ತ ಅಂತಕ್ಕಂಥದ್ದು ಗಟ್ಟಿ ಇದ್ದು, ಇದು ಭಗವಂತನ ಆದೇಶವೇ ಆಗಿದ್ದು, ಭಗವಂತ ಈ ಭಾಗದಲ್ಲಿ ಬಲಭಾಗದಲ್ಲಿ ನಿಂತು ಮಾತಾಡಿಸಿದ್ರೆ ಖಂಡಿತ ಇದೆಲ್ಲ ಹೂವಿನ ಸರಾಯಿತಷ್ಟು ಕೆಲಸ ಆಗುತ್ತೆ. ಅಂಥ ಸಮಯದಲ್ಲಿ ಬಂದಂತಹ ಇಬ್ಬರು ವ್ಯಕ್ತಿಗಳು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಬಂದರು. ಆಗ ಧೈರ್ಯ ಮಾಡಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟೆ. ಕಿರಣ್ ಆಗಲಿ ಮತ್ತು ಮುನಿಯಪ್ಪ ಆಗಲಿ ಅವರು ನೋಡಿ ಹೇಗಿದೆ ಭಗವಂತ, ಅವರಲ್ಲಿ ಏನು ಶಕ್ತಿ ಇದೆಯೋ, ಅಥವಾ ಅವರು ಏನು ಸ್ಥಿತಿವಂತರೋ, ಹಣವಂತರೋ, ಅಥವಾ ಇನ್ನು ಕಿರಣ ಅವನು ಚಿಕ್ಕ ವಯಸ್ಸಿನ ಹುಡುಗ, ಅವನು ನಂಬಿ ನಾನು ಅವನ ಹಿಂದೆ ಹೋಗಿದ್ದು ಒಂಥರ. ಆಮೇಲೆ ನೆನೆಸ್ಕೊಂಡಾಗ ಒಂಥರ ಭಯನೂ ಅನ್ನಿಸ್ತು ನನಗೆ. ಚಿಕ್ಕ ಹುಡುಗರನ್ನ ಇಟ್ಕೊಂಡು ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋದು ಸಾಧ್ಯವಾ? ಹೇಳಿದಂತೆ ಗುರುಜಿ, ಬಹಳ ಒಂದು ಕಡಿಮೆ ಸಮಯ, ಆದ್ರೆ ಅಷ್ಟು ಅದ್ಧೂರಿ ಕಾರ್ಯಕ್ರಮ, ಯಾವುದೇ ಎಡರು ತೊಡರು ಆಗ್ಲಿಲ್ಲ, ತುಂಬಾ ಯಶಸ್ವಿಯಾಗಿ ಜರುಗಿತು. ಭಗವಂತ ಇದ್ದಾನೆ, ಆತ ನಡೆಸಿದ್ದಾನೆ, ಆತನ ಆಶೀರ್ವಾದದೊಂದಿಗೆ ಆಗಿದೆ ಅಂದ್ರೆ ಕಿಂಚಿತ್ತೂ ತಪ್ಪಲ್ಲ. ಇದು ಹಣದಿಂದನೇ ಆಗುವಂಥದ್ದಲ್ಲ. ಪೊಲೀಸ್ ಸಿಬ್ಬಂದಿ ಅಂತೂ ಅವರು ಬಹುಶಃ ನಾನು ಹೇಳಿದ್ನ ಅವತ್ತೇ ನಾನು ಈ ಕಾರ್ಯಕ್ರಮದಲ್ಲೂ ಹೇಳಿಬಿಟ್ಟೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಅವರು ಬಂದಾಗ ಅವರು ನಮಗೆ ಸಹಕರಿಸುವಂಥ ರೀತಿ ಇರಬಹುದು, ಅಥವಾ ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಧರ್ಮದ ಒಂದು ಒಳಹಾದಿಯಲ್ಲಿ ನಡೀತಕ್ಕಂಥ, ಅದರಲ್ಲೂ ನಮ್ಮ ಹಿಂದೂ ಧರ್ಮ ಅನುಷ್ಠಾನಗಳ ಒಂದು ತವರು ಅಂತ ಹೇಳ್ಬೋದು. ಇಂಥದ್ದಕ್ಕೆ ಯಾರ್ಯಾರು ಎಷ್ಟೆಷ್ಟು ಸಹಕರಿಸ್ತಾರೆ ಅನ್ನೋದನ್ನ ಇಡೀ ರಾಜ್ಯ ಜನತೆ ಗೊತ್ತಿದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಿತ ಮುತುವರ್ಜಿ ವಹಿಸಿ, ವೈದ್ಯರಿಂದ ಮೊದಲುಕೊಂಡು ಡಾಕ್ಟರ್ಸ್ ಬಂದರು, ಅವರೊಂದು ಸ್ಟಾಲ್ ಹಾಕ್ಕೊಂಡ್ರು. ಪೊಲೀಸ್ ಸಿಬ್ಬಂದಿ ನಾವು ಹೇಳಿದ್ದು ಸ್ವಲ್ಪ, ಆದರೆ ಬಂದಿದ್ದು ನೋಡಿದ್ರೆ ಸುಮಾರು ಒಂದು 200 ಜನ. ಉನ್ನತ ಅಧಿಕಾರಿಗಳ ಸಹಿತ ನಮ್ಮ ಜೊತೆ ನಿಂತುಕೊಂಡು ಯಾವುದೇ ತರ ಅಸಮಾಧಾನ ಇಲ್ದಿರ ಶ್ರದ್ಧೆಯಿಂದ ಬರ್ತಕ್ಕಂಥವ್ರು ಯಾರೊಬ್ಬರು ಮನಸ್ಸು ನೋಯಿಸ್ದಿರ ಅಚ್ಚುಕಟ್ಟಾಗಿ ಅವ್ರು ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟು, ಎದುರುಗಡೆ ಬೆಟ್ಟದ ಮೇಲೆ ನೋಡಿದ್ರು ಜನ, ಬಲಭಾಗದಲ್ಲೂ ಜನ, ಎಡಭಾಗದಲ್ಲೂ ಜನ, ಆ ವೇದಿಕೆ ಹಿಂಭಾಗದಲ್ಲಿ ಜನ, ಆ ವೇದಿಕೆ ಹಾಕಿದೀವಿ, ವೇದಿಕೆ ತಳಭಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ಅದು ಭಯ. ನಮ್ಮಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ, ಅದರಲ್ಲೂ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಭಾವುಕರಾಗ್ಬಿಟ್ರೆ ಆ ದೀಪ ಊದ್ಕಡ್ಡಿ ಎಲ್ಲ ಅಂಟಿಸಿರ್ತಾರೆ, ಪಕ್ಕದಲ್ಲಿ ಜನ ಇರ್ತಾರೋ ಇಲ್ಲೋ ಗೊತ್ತಾಗೋದಿಲ್ಲ. ಇವರಿಟ್ಟಿರೋದು ರೇಷ್ಮೆ ಸೀರೆ, ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥದ್ದು ಇನ್ನೂ ಪಟ್ವಾಳಿ ಪೀತಾಂಬರ ಆಗಿರ್ಬೋದು. ಇವರು ಊದ್ಕಡ್ಡಿ ಮಂಗಳಾರತಿ ಮಾಡಿ ಇವರು ಶ್ರದ್ಧೆ ಭಕ್ತಿಯಿಂದ ಅವ್ರ ಮುಂದೆ ಇಟ್ಕೊಳ್ಳಲ್ಲ, ಪಕ್ಕದವ್ರ ಮುಂದೆ ಇಟ್ಬಿಟ್ಟಿರ್ತಾರೆ. ಅವ್ರ ವಸ್ತ್ರ ಏನಾಗುತ್ತೋ ಅಥವಾ ವೇದಿಕೆಗೆ ಏನಾಗುತ್ತೋ ಮಾಡಬೇಕು ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾವೇನೋ ಚಾಲನೆ ಕೊಟ್ಬಿಟ್ವಿ. ಆದರೆ ಜನಸಾಗರ, ಅವರ ಪ್ರೀತಿ ವಿಶ್ವಾಸ, ನೊಂದಿರ್ತಕ್ಕಂತಹ ಮನಸ್ಸುಗಳು, ಆ ನೊಂದಿರ್ತಕ್ಕಂತಹ ಮನಸ್ಸಿನ ಸ್ಥಿತಿ ಇಟ್ಕೊಂಡು ಅಷ್ಟು ಜನ ಧಾವಿಸಿ ಸಾಗರದಂತೆ ಒಂದು ಸಾಗರದ ಅಲೆಗಳ ತಂದೆ ಅಲೆಗಳಿರ್ತಕ್ಕಂತಹ ರೀತಿ ಅಲ್ಲಿಗೆ ಬಂದಂತಹ ಪುಣ್ಯಾತ್ಮರು ಸಾಕಷ್ಟು ಜನ. ಯಾತಕ್ಕಾಗಿ ಬಂದರು? ಅಷ್ಟು ಜನ ಬರಬೇಕಾದ್ರೆ ಅದು ಆತನ ಆಶೀರ್ವಾದ ಮಾತ್ರವೇ. ಜೊತೆಗೆ ನೋವು ಯಾರಿಗಿಲ್ಲ, ಎಲ್ಲರಿಗೂ ನೋವಿದೆ. ಅಂತಹ ನೋವನ್ನು ದೂರ ಮಾಡ್ಕೋಬೇಕಾದ್ರೆ ಅಲ್ಲಿ ನಾನು ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರ, ಇದೇ ಶನಿವಾರ ನೀವು ನೋಡ್ತಕ್ಕಂತಹ ಶನೈಶ್ಚರ ಮಹಾಯಾಗದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ದೃಶ್ಯಾವಳಿಗಳು, ಅದರ ಜೊತೆಗೆ ಭಗವತ್ ಸಾನ್ನಿಧ್ಯದ ಶನಿಶಂಗನಾಪುರದ ಅಲ್ಲಿ ನಡೆದಂತಹ ಒಂದು ಮಹಾಸಂಕಲ್ಪ. ಈ ಸಂಕಲ್ಪ ನಾನು ಅಲ್ಲಿ ಹೇಳಿದ್ದೇನೆ, ಅಲ್ಲಿ ಸಂಕಲ್ಪ ಮಾಡಿಸಿದ್ದೇನೆ. ಈ ಸಂಕಲ್ಪ ಏನು ಅಂತಕ್ಕಂಥದ್ದನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ನಾನು ಹೇಳ್ಕೊಡ್ತಕ್ಕಂಥ ಬೀಜಾಕ್ಷರಿನ ಅಲ್ಲಿ ಸ್ವಾಮಿನ ದರ್ಶನ ಮಾಡುವಾಗ ನೀವು ಮನೆಯಲ್ಲೇ ಕೂತು ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಈ ಎರಡೂ ಮಧ್ಯದಲ್ಲಿರಬೇಕಾದಂತಹ ಯಾವ ಧಾನ್ಯ ಅದನ್ನು ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಆ ಧಾನ್ಯ ಯಾವುದು ಹೇಳ್ತೀನಿ, ಆ ಬೀಜಾಕ್ಷರಿ ಮಂತ್ರವನ್ನು ಹೇಗೆ ನೀವು ಉಚ್ಚರಿಸಿ ಈ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಂಥ ಕಾಲದಲ್ಲೇ ಶನೈಶ್ಚರ ಜಪವನ್ನು ಯಾವ ರೀತಿ ಮಾಡ್ಬೋದು, ಆ ಮಾಡಿದಂಥದ್ರ ಕಾಲದಲ್ಲಿ ನಿಮಗೆ ಆಗೋತಕ್ಕಂಥ ಸಿದ್ಧಿ ಏನು, ಆ ರಹಸ್ಯ ತಿಳಿಸ್ಕೊಡ್ತೇನೆ.
ಶುಕ್ರವಾರ ಗುರೂಜಿಯವರು ಎಲ್ಲೆಲ್ಲಿಗೆ ಬರ್ತಾ ಇದ್ದಾರೆ ಅಂತ ತಿಳಿಸ್ತೆ. ಇನ್ನು ಶನಿವಾರ ಕೂಡ ಗುರೂಜಿಯವರು ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಬೆಂಗಳೂರಿನ ಕಾವೇರಿ ನಗರದ ಮೋನೋಟೈಪ್ 7ನೇ ಮುಖ್ಯ ರಸ್ತೆ 27ನೇ ಅಡ್ಡ ರಸ್ತೆ ಹತ್ರ ಒಂದು ಕಾರ್ಯಕ್ರಮ ಜರುಗ್ತಿದೆ. ಜಯ ಭಾರತ ರಕ್ಷಣಾ ವೇದಿಕೆಯವರು ಬಹಳ ವಿನೂತನವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಿಸ್ತಿದ್ದಾರೆ. ಎಲ್ಲರೂ ಕನ್ನಡ ಅನ್ನೋ ಪದ ಉಪಯೋಗಿಸ್ತಾರೆ, ಆದ್ರೆ ಇಲ್ಲಿ ಜಯ ಭಾರತ ರಕ್ಷಣಾ ವೇದಿಕೆಯವರು ವಿಶೇಷವಾಗಿ ಆ ಒಂದು ವೇದಿಕೆ ಒಂದು ನಾಮಫಲಕ ಉದ್ಘಾಟನೆಯನ್ನ ಗುರೂಜಿಯವರೇ ಮಾಡ್ತಾ ಇದ್ದಾರೆ. ಜೊತೆಗೆ ಭುವನೇಶ್ವರಿ ತಾಯಿಯನ್ನ ಬೆಳ್ಳಿ ರಥದಲ್ಲಿ ಕೂರಿಸಿಕೊಂಡು ಗುರೂಜಿಯವರ ಜೊತೆಗೆ ಮೆರವಣಿಗೆ ಮಾಡೋ ಮೂಲಕ ಆ ವೇದಿಕೆಗೆ ಮುಖ್ಯ ವೇದಿಕೆಗೆ ಅದ್ಧೂರಿಯಾಗಿ ಕರ್ಕೊಂಡು ಬರ್ತಾ ಇದ್ದಾರಂತೆ. ಆ ಎಲ್ಲಾ ದೃಶ್ಯಾವಳಿಗಳನ್ನ ಕಣ್ತುಂಬಿಸ್ಕೊಳ್ಬೇಕು, ಜೊತೆಗೆ ಗುರೂಜಿಯವರನ್ನ ನೇರವಾಗಿ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಹೇಳ್ಬೇಕಾಗೇ ಇಲ್ಲ. ಗುರೂಜಿ ಎಲ್ಲಿ ಹೋದ್ರೂ ಕೂಡ ಅದು ಇದ್ದೇ ಇರತ್ತೆ. ಹಾಗಾಗಿ ಎಲ್ಲ ಆಸಕ್ತರು ಬನ್ನಿ, ಭಾಗವಹಿಸಿ. ಮಧ್ಯಾಹ್ನ 12 ಗಂಟೆಗೆ ಗುರೂಜಿಯವರು ಇಲ್ಲಿರ್ತಾರೆ ಅಲ್ವಾ ಗುರೂಜಿ? ಜಯ ಭಾರತ ರಕ್ಷಣಾ ವೇದಿಕೆ ಜೊತೆಗೆ ಭಾನುವಾರ ಕೂಡ ಗುರೂಜಿಯವರು ಫುಲ್ಲು ಬ್ಯುಸಿ ಬರ್ತಾ ಇದ್ದಾರೆ. ತಾವರೆಕೆರೆ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಇರುವಂತಹ ಒಂದು ಜಾಗದಲ್ಲಿ ವಿಶೇಷವಾಗಿ ಧರ್ಮ ರಕ್ಷಕ ಅನ್ನೋ ಬಿರುದನ್ನ ಗುರೂಜಿಯವರಿಗೆ ನೀಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತ ಮತ್ತು ಕಲಾ ಮಂಡಳಿಯವರು. ಇದ್ರ ಜೊತೆಗೆ 3ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಉತ್ಸವ ಕೂಡ ಜರುಗ್ತಿದೆ. ಭಾನುವಾರ ಬೆಳಗ್ಗೆ 10:30ಕ್ಕೆ ನೆನಪಿರ್ಲಿ, ಗುರೂಜಿಯವರು ಬರ್ತಿರೋದು ತಾವರೆಕೆರೆ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ದಕ್ಷಿಣ ತಾಲೂಕು ಇಲ್ಲಿಗೆ. ಜೊತೆಗೆ ಆನೆ ಅಂಬಾರಿ ಉತ್ಸವ, ಆನೆ ಅಂಬಾರಿ ಉತ್ಸವ ಕೂಡ ಇದೆ. ಆನೆ ಅಷ್ಟು ವಿಶೇಷ ನಮ್ಮ ಕಾರ್ಯಕ್ರಮದಲ್ಲಿ ಆನೆ ಕಣ್ತು ಅಂದ್ರೆ ಮಹಾಲಕ್ಷ್ಮಿ ಕಂಡಂಗೆನೆ. ಖಂಡಿತ ಗುರುಜಿ. ಹಾಗೆ ಗುರುಜಿ, ವಿರಾಮಕ್ಕೆ ಮುನ್ನ ನೀವು ಹೇಳ್ತಾ ಇದ್ರಿ ನಾವೇನು ತುಣುಕುಗಳನ್ನ ನೋಡಿನೇ ತುಂಬಾ ಥ್ರಿಲ್ ಆಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ನಮ್ಮ ಪ್ರೋಮೋಗಳಲ್ಲಿ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಮೂಡ್ ಬರ್ತಿರುವಂತಹ ಕಾರ್ಯಕ್ರಮ ಹಿಂದೆ ಬಹುಶಃ ಅಷ್ಟು ಕಾತರದಿಂದ ನಾವು ಕಾದಿದ್ವೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕಾಯೋ ತರ ಆಗಿದೆ. ಅಷ್ಟಮ ಶನಿ, ಪಂಚಮ ಶನಿ, 7.5 ಇದೆಲ್ಲ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ಮನೆ ಅಂದ್ಮೇಲೆ 4 ಜನ ಇದ್ರೆ ಇಬ್ರಿಗಾದ್ರೂ ಇದ್ದೇ ಇರತ್ತೆ. ಕಾಟ ಅನ್ನೋದು ಎಲ್ರಿಗೂ ಇರತ್ತೆ. ಹಾಗಂತ ಕಾಟ ಅನ್ಕೋಬಾರ್ದು. ಪ್ರಭಾವ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಕೋಬೇಕೋ ಅದನ್ನ ಮಾಡ್ಬೇಕು. ನಾಳೆ ಬಹುಶಃ ಮನೆ ಮಂದಿ ಎಲ್ಲ ಕುಳಿತು ನೋಡ್ಲೇಬೇಕಾದಂತಹ ಕಾರ್ಯಕ್ರಮ ಅಲ್ವಾ ಗುರುಜಿ? ಖಂಡಿತಮ್ಮ. ನಾಳೆ ನೀವು ಮಾಡಬೇಕಾದಂತಹದ್ದು ಒಂದು 2 ಇಂಚು ಅಥವಾ 3 ಇಂಚಷ್ಟುದ್ದ ಬಟ್ಟೆ ತಗೊಳ್ಳಿ, ಕಪ್ಪು ಬಟ್ಟೆ, 3 ಇಂಚು ಕರಿ ಬಟ್ಟೆ, 3 ಇಂಚಿಗೆ 3 ಇಂಚು ಅಂದ್ರೆ 3 ಇಂಚಿಗೆ 3 ಇಂಚು ಇರಬೇಕು. ಅದರಲ್ಲಿ ಒಂದು ನಾನು ಮೊದಲೇ ಹೇಳಿದೆ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆರಳು, ಇದರಿಂದ 3 ಚಿಟಿಕೆಯಷ್ಟು ಎಳ್ಳು, 3 ಚಿಟಿಕೆಯಷ್ಟು ಎಳ್ಳನ್ನು ಆ ಕರಿ ಬಟ್ಟೆಗೆ ಹಾಕಿ ಒಂದಿಷ್ಟುದ್ದ ಕರಿದಾರವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಅದರಲ್ಲಿ ಶನೈಶ್ಚರ ಮಂತ್ರವನ್ನು ಜಪಿಸ್ತಾ ಆ ಶನೈಶ್ಚರ ವಿಗ್ರಹಕ್ಕೆ ಆಗ್ತಕ್ಕಂತಹ ತೈಲಾಭಿಷೇಕ ಆ ಸನ್ನಿವೇಶದಲ್ಲಿ ಎಳ್ಳು, ಕರಿಬಟ್ಟೆ, ಕರಿದಾರ ಜೊತೆಗೆ ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ನೀವು ಕೂತ್ಕೊಳ್ತಕ್ಕಂಥ ಆಸ್ಥಾನ ಬೆಳಿಗ್ಗೆ ಸಾಧ್ಯವಾದರೆ ನಾಳೆ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಲೇ ಎಲ್ಲರೂ ಸಹಿತ ಸ್ನಾನ ಮುಗಿಸ್ಕೊಳ್ಳಿ, ಪೂಜೆ ಮುಗಿಸ್ಕೊಳ್ಳಿ. ಸ್ನಾನ ಪೂಜೆ ಆದ ನಂತರ 8 ಗಂಟೆ ಪ್ರಾರಂಭವಾಗ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಿಮ್ಮ ದೇವರ ಮನೆ ಮುಂದೆ ಅಂದರೆ ದೇವರ ಹತ್ರ ಒಂದು ತುಪ್ಪದ ದೀಪ ಅಂಟಿಸಿ ಅಥವಾ ಶಕ್ತಿ ಇದ್ದಂತಹ ಒಂದು ದೀಪವನ್ನು ಅಂಟಿಸಿ ನಂತರ ಈ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಕೂತ್ಕೊಳ್ಳಿ. ನಿಮ್ಮ ಎಡಗೈನಲ್ಲಿ ಒಂದು ಕಪ್ಪು ವಸ್ತ್ರ ಅಂದರೆ 3 ಇಂಚಷ್ಟು ಬಟ್ಟೆ, 3 ಇಂಚು ಸ್ಕ್ವೇರ್ ಆಗಿರ್ತಕ್ಕಂಥ ಒಂದು ಬಟ್ಟೆ ತಗೊಳ್ಳಿ. ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿಂದ 3 ಚಿಟಿಕೆಯಷ್ಟು ಎಳ್ಳನ್ನು ಅಲ್ಲಿ ಹಾಕಿ ಜೊತೆಗೆ ಈ ಉಂಗುರದ ಬೆರಳನ್ನು ಆ ಎಳ್ಳು ಬಟ್ಟೆ ಮೇಲೆ ಹಾಗೆ ಇಟ್ಕೊಳ್ಳಿ. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ಆ ಶಂ ಶನೈಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಮೂಲ ಸಾನ್ನಿಧ್ಯದ ಪ್ರಧಾನವಾಗಿರ್ತಕ್ಕಂಥ ಶನೈಶ್ಚರ ಸ್ವಾಮಿಯ ವಿಗ್ರಹವನ್ನು ದರ್ಶನ ಮಾಡ್ತಾ ಸ್ವಾಮಿಗೆ ಆಗ್ತಕ್ಕಂತಹ ತೈಲಾಭಿಷೇಕವನ್ನು ದರ್ಶನ ಮಾಡ್ತಾ ನಾನು ನಾಳಿನ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಕ್ಕಂಥ ಸಂಕಲ್ಪವನ್ನು ಹೇಳಿಕೊಂಡು ಆಗ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ನಿಮ್ಮ ಕೂತ್ಕೊಂಡಂತಹ ಸ್ಥಳದಲ್ಲೇ ಅಲ್ಲೇ ಹೇಳಿ ಈ ಕಾರ್ಯಕ್ರಮ ಸ್ವಾಮಿಯ ದರ್ಶನ ಮುಗಿಯೋ ತನಕ ನಿಮ್ಮ ಉಂಗುರದ ಬೆರಳು ಆ ಎಳ್ಳಿನ ಮೇಲೆ ಇರಬೇಕು. ಎಡಹಸ್ತದ ಮೇಲೆ ಬಟ್ಟೆ ಮೇಲೆ ಒಂದು 3 ಚಿಟಿಕೆಯಷ್ಟು ಎಳ್ಳು, ಆ ಎಳ್ಳಿನ ಮೇಲೆ ನಿಮ್ಮ ಉಂಗುರದ ಬೆರಳು ಇಟ್ಕೊಂಡು ಬೀಜಾಕ್ಷರಿ ಮಂತ್ರವನ್ನು ಹೇಳಿದಾದ ನಂತರ ಇದೆಲ್ಲ ಆದಮೇಲೆ ಆ ವಸ್ತ್ರದಿಂದ ಗಂಟೆ ಹಾಕಬೇಕು. ಅಂದರೆ ದಾರ ಏನಿಷ್ಟುದ್ದ ದಾರ ಇಟ್ಕೊಂಡಿರ್ತೀರಿ ಕರಿದಾರ, ಅದನ್ನು ಗಂಟೆ ಹಾಕಿ ಜೊತೆಗೆ ಆ ಮಂತ್ರದಿಂದಲೇ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂತಹ ಮಂತ್ರದಿಂದ ಒಂದಿಷ್ಟು ಎಳ್ಳೆಣ್ಣೆ, ಒಂದು 2-3 ಸ್ಪೂನಷ್ಟು ಎಳ್ಳೆಣ್ಣೆನ ಒಂದು ಚಿಕ್ಕ ಲೋಟದಲ್ಲೋ ಬಟ್ಲಲ್ಲೋ ಹಾಕಿಟ್ಕೊಳ್ಳಿ. ಈ ಎಳ್ಳು ಬತ್ತಿನ ಭಗವಂತನ ಪ್ರಾರ್ಥನೆ ಮಾಡಿ ಒಮ್ಮೆ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಎಳ್ಳು ಬತ್ತಿ ಏನು ಕಟ್ಟಿರ್ತೀರಿ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಇಲ್ಲೂ ಒಮ್ಮೆ ಮುಟ್ಟಿಸಿ ಭಗವಂತನ ಪ್ರಾರ್ಥನೆ ಮಾಡಿ.
ಹಣೆಯ ಮಧ್ಯಭಾಗದಲ್ಲಿ ಎಳ್ಳುಬತ್ತಿಯನ್ನು ಮುಟ್ಟಿಸಿ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಭಗವಂತ, ನನ್ನ ತಲೆಯ ಕೂದಲಿಂದ ಹಿಡಿದು ಕಾಲಿನ ಉಗುರ ತನಕ ಈ ದೇಹವನ್ನು ರಕ್ಷಣೆ ಮಾಡತಕ್ಕಂಥದ್ದು, ಅಥವಾ ನನ್ನಿಂದ, ನನ್ನ ಪೂರ್ವಜರಿಂದ, ಅಥವಾ ನನ್ನ ಪ್ರಾರಬ್ಧ ಕರ್ಮದಿಂದ ಆದಂತಹ ಲೋಪದೋಷವನ್ನ ಅಥವಾ ನನ್ನ ಪ್ರಾರಬ್ಧ ಕರ್ಮವನ್ನ ದೂರ ಮಾಡಿ ನನ್ನ ಗ್ರಹಗತಿಗಳಲ್ಲಾಗಿರ್ತಕ್ಕಂತಹ ದೋಷಗಳಿಂದ ನನ್ನ ಮುಕ್ತನಾಗಿ ಮಾಡಿ ನನಗೊಂದಿಷ್ಟು ದಾರಿ ಕೊಡು ತಂದೆ ಅಂತ ಹೇಳಿ ಇದನ್ನು 3 ಬಾರಿ ಹಣೆಯನ್ನು ಮುಟ್ಟಿಸಿ ನಂತರ ಅದನ್ನು ತೈಲದಲ್ಲಿ ಹಾಕಬೇಕು. ಆ ತಿಲ ತೈಲದಲ್ಲಿ ಅದನ್ನು ಹಾಕಿದ ಗಂಟು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ಕಾರ್ಯಕ್ರಮ ಮುಗಿದಾದ ಮೇಲೆ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲಾದರೂ ಶನೇಶ್ವರ ಮಂದಿರ ಇದ್ದರೆ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ, ಅಥವಾ ಶಿವಾಲಯ ಇದ್ದರೆ, ಒಂದು ಶಿವಾಲಯ, ಎರಡನೇದು ಆಂಜನೇಯ ಸ್ವಾಮಿ, ಮೂರನೇದು ಶನೇಶ್ವರ, ಈ 3 ಆಲಯಗಳು ನಿಮ್ಮ ಪ್ರಾಂತ್ಯದಲ್ಲಿ ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲೇ ಇರಲಿ, ಈ ಎಳ್ಳುಬತ್ತಿನ ಒಂದೇ ಒಂದು ಎಳ್ಳುಬತ್ತಿ ಗಂಟನ್ನ ನೀವು ನಾಳೆ ಬೆಳಿಗ್ಗೆ ತೈಲದಲ್ಲಿ ನೆನೆಸಿರ್ತಕ್ಕಂಥ, ಅಂದರೆ ಎಳ್ಳೆಣ್ಣೆಯಲ್ಲಿ ನೆನೆಸಿರ್ತಕ್ಕಂಥ ಗಂಟನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಪಚ್ಕರ್ಪೂರ ಅಥವಾ ಕರ್ಪೂರಕ್ಕಿಂತ ಪಚ್ಕರ್ಪೂರ ಬಹಳ ಶ್ರೇಷ್ಠ, ಶನೇಶ್ವರನಿಗೆ ಪ್ರೀತಿ ಅದು. ಅದರಿಂದ 1 ಚಿಟಿಗೆಯಷ್ಟು ಪಚ್ಕರ್ಪೂರನ್ನ ಅದರ ಮೇಲೆ ಹಾಕಿ ದೀಪವನ್ನು ಅಂಟಿಸಿ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಆಗಲಿ ಅಥವಾ ದೇವರ ಮುಂದೆ ಆಗಲಿ ನಿಂತು ಅದರಿಂದ ಆರತಿ ಮಾಡಬೇಕು. ನೀವು ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಅಂಟಿಸ್ಬಿಟ್ಟು ಬಂದ್ಬಿಟ್ರೆ ಸಾಲದು. ಆ ದೀಪವನ್ನು ಆರತಿ ಮಾಡುವಾಗ 21 ಬಾರಿ ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ನಾಳೆ ನೀವು ಪಠನೆ ಮಾಡಬೇಕು. ಇದು ಯಾರ್ಯಾರು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ಕಾಯಿರಿ. ಗುರುಜಿ, ಶನೈಶ್ವರನ ಕುರಿತಾಗೆ ಮಾತು ತುಂಬಾ ಆಡ್ತಾ ಇದೀವಿ. ಜೊತೆಗೆ ಶನಿ ಶಿಂಗನಾಪುರ್ ಶಿರಡಿಯಿಂದ 70 ಕಿಲೋಮೀಟರ್ ದೂರ ಅಂತ ನಾನು ಕೂಡ ಕೇಳಿದ್ದೇನೆ. ಒಂದು ವಿಶೇಷ ನೋಡಿ, ನೀವು ಇಲ್ಲಿ ನಿಂತು ಶನೈಶ್ವರನ ಯಾಗ ಮಾಡೋದಕ್ಕೆ ಮುಂಚೆ ಸಂಕಲ್ಪ ಮಾಡ್ಕೊಂಡ್ರಿ, ಯಾಗ ಚೆನ್ನಾಗಾದ್ರೆ ಯಶಸ್ವಿಯಾಗಿ ಏನಾದ್ರೂ ಮೂಡಿ ಬಂದ್ರೆ ನಾನು ಬರ್ತೀನಪ್ಪ ಅಲ್ಲಿಗೆ ಅಂತ. ಆ ಜೊತೆಗೆ ಹೋಗಿ ಗುರುಕೃಪೆಗೆ ಪಾತ್ರರಾಗಿದ್ದೀರಾ. ಮೊದಲಿಗೆ ಅಪ್ಪಣೆಯನ್ನ ಪಡೆಯೋದಕ್ಕೆ ಗುರು ಶಿರಡಿ ಸಾಯಿನಾಥನ ಒಂದು ದರ್ಶನವನ್ನ ಮಾಡಿ ನಿಮ್ಮ ಒಂದು ಮಹತ್ ಕಾರ್ಯ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇವೆ ಅಂತ 2 ಒಟ್ಟೊಟ್ಟಿಗೆ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀರಾ ಗುರುಜಿ. ಗುರುಕೃಪೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಜೊತೆಗೆ ಶನಿ ಕೃಪೆ ಕೂಡ ಅಷ್ಟೇ ಮುಖ್ಯ. ಮಹಾರಾಷ್ಟ್ರದಲ್ಲಿ ಗುರು ಮತ್ತು ಶನಿಯ ಒಂದು ಸಾನ್ನಿಧ್ಯ ಇರೋದು ತುಂಬಾ ವಿಶೇಷ. ಅದರ ಕುರಿತಾಗಿ ತಿಳಿಸ್ತಾ ನನಗನ್ಸುತ್ತೆ ಗುರುಜಿ, ಕರ್ನಾಟಕದ ಮಟ್ಟಿಗೆ ಶನಿದೇವನ ಒಂದು ಆರಾಧನೆಯನ್ನ ಯಾಗದ ಮುಖೇನ ಅಷ್ಟು ಜನಸಾಗರದ ನಡುವೆ ನಡೆದಿದ್ದು ಪ್ರಪ್ರಥಮ ಬಾರಿ ಅಂತ ಹೇಳ್ಬೋದು. ಶನಿಯ ಆರಾಧನೆ ಯಾವ ಮಟ್ಟಕ್ಕೆ ಮುಗಿಲು ಮುಟ್ಟಿತ್ತು ಅಂದ್ರೆ ಓಂ ಶಂ ಶನೈಶ್ಚರಾಯ ನಮಃ ಅಂತ ನೀವು ಹೇಳ್ಕೊಟ್ಟಂತಹ ಒಂದು ಮಂತ್ರವನ್ನ ಪಠಿಸ್ತಾ ಇದ್ದಂತಹ ರೀತಿ ಬಾಯಲ್ಲಿ ಹೇಳಿದ್ರೆ ಸಾಲದು, ಅದನ್ನ ನೋಡ್ಲೇಬೇಕು. ಹಾಗೆ ಒಂದು ಪ್ರಾರ್ಥನೆಯನ್ನ ಮಾಡಿದ್ವಿ ಎಲ್ಲಾ ವೀಕ್ಷಕರಲ್ಲಿ. ತುಂಬಾ ವಯಸ್ಸಾಗಿರೋರು ಹಾಗೆ ತುಂಬಾ ಪುಟ್ಟ ಮಕ್ಕಳಿರೋರು ದಯವಿಟ್ಟು ಬರಬೇಡಿ ಅಂತ. ಹಾಗಾಗಿ ಯಾರೂ ಬೇಜಾರು ಮಾಡ್ಕೊಳ್ಬಾರ್ದು. ನಿಮ್ಗೋಸ್ಕರನೇ ನವೆಂಬರ್ 2ನೇ ತಾರೀಕು ಯಾಗ ಆಗಿದ್ದು ಈಗಾಗ್ಲೇ 26 ದಿನಗಳು ಹತ್ತತ್ರ ಕಳೆದಿದೆ. 27ನೇ ದಿನಕ್ಕೆ ನಾವು ಅದನ್ನ ಪ್ರಸಾರ ಮಾಡ್ತಾ ಇದೀವಿ ನಿಮ್ಗೋಸ್ಕರನೇ. ಯಾರು ಬಂದಿಲ್ವೋ ಅವ್ರ ಮನೇಲೇ ಕುಳಿತುಕೊಂಡು ನೀವು ಹೇಳ್ದಂತಹ ಅನುಷ್ಠಾನ, ವಿಶೇಷವಾದ ಅನುಷ್ಠಾನ ಇಲ್ಲಿವರೆಗೂ ಬಂದಿದ್ರಿ ಗುರುಜಿ. ಖಂಡಿತ ಆ ಒಂದು ತಿಲವನ್ನ ಏನು ದೀಪ ಮಾಡಬೇಕು ಎಲ್ಲ ಹೋಗ್ಬಿಟ್ಟು ಧ್ವಜಸ್ತಂಭದ ಹತ್ರ ಹಾಕ್ಬೇಡಿ, ಆರತಿ ಮಾಡಬೇಕು ಅಂತ ಮುಂದೆ ಗುರುಜಿ. ಖಂಡಿತಮ್ಮ ಆರತಿ ಮಾಡಬೇಕು. ಜೊತೆಗೆ ಅದರಲ್ಲಿ ಪ್ರತ್ಯೇಕವಾಗಿ ತುಲಾರಾಶಿ, ಸಿಂಹರಾಶಿ, ಮಿಥುನ ರಾಶಿ, ಇನ್ನು ಮೀನರಾಶಿ, ಮಕರ ಮತ್ತು ಕುಂಭರಾಶಿ, ಧನುರಾಶಿ, ವೃಶ್ಚಿಕ ರಾಶಿ. ಏನಿದು ರಾಶಿಗಳಲ್ಲೇ ಉಲ್ಟಾ ಬಂದ್ಬಿಟ್ರಲ್ಲ ಗುರುಗಳು ಅಂತ ತಿಳ್ಕೊಂಡ್ರ? ಇವತ್ತಿನ ಗ್ರಹಗತಿಗಳ ಪ್ರಕಾರ ನಾನು ಹೀಗೆ ಹೇಳಿರ್ತಕ್ಕಂಥ ರಾಶಿಗಳವರು ನಾಳೆ ತಪ್ಪದಿರ ಕಪ್ಪು ವಸ್ತ್ರದಲ್ಲಿ ಎಳ್ಳನ್ನಿಟ್ಟು ನಾನು ಹೇಳಿರ್ತಕ್ಕಂತಹ ಮಂತ್ರವನ್ನು ಅನುಷ್ಠಾನವನ್ನು ಮಾಡಿ ಈ ಕಾರ್ಯಕ್ರಮ ಮುಗಿದಾದ ನಂತರ, ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಜೊತೆಗೆ ಅಲ್ಲಿ ನಡೆದಂತಹ ಯಾಗದಲ್ಲಿ ನಡೆದಂತಹ ಪೂರ್ಣಾಹುತಿ ಕಾಲ ಇದೆಯಲ್ಲ, ನಿಜಕ್ಕೊಂದೊಂದು ದರ್ಶನ ಮಾಡಲೇಬೇಕು. ಪೂರ್ಣಾಹುತಿಯನ್ನು ಕಣ್ತುಂಬಿಸ್ಕೊಂಡು, ಯಾತಕ್ಕಾಗಿ ಪೂರ್ಣಾಹುತಿ ಅಷ್ಟೊಂದು ಪ್ರಾಶಸ್ತ್ಯ ಇದೆ ಅಂದರೆ, ಪೂರ್ಣಾಹುತಿ ಅಂದರೆ ನಾವು ಯಾವುದೇ ಒಂದು ಯಜ್ಞ ಯಾಗಾದಿ ಆಗಿರಬಹುದು, ನಿಮ್ಮ ಮನೆಗಳಲ್ಲಿ ಮಾಡತಕ್ಕಂಥ ಹೋಮ ಹವನಗಳಾದರೂ ಸಹಿತ ಪೂರ್ಣಾಹುತಿ ಕಾಲಕ್ಕೆ, ಆ ಪೂರ್ಣಾಹುತಿ ಘಟ್ಟಕ್ಕೆ ಬಹಳ ಜನ ಕಾಯ್ತಾರೆ. ಕಾರಣ ಆ ಕ್ಷಣಕ್ಕೆ ನಾವು ಯಾವ ದೇವತೆಗಳಿಗೆ ಹವನವನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತೀವೋ, ಯಾವೊಂದು ಗ್ರಹ ನಕ್ಷತ್ರ ದೋಷ ವಿಮುಕ್ತಿಗಾಗಿ ಅಲ್ಲಿ ಯಾವ್ಯಾವ ಭಗವಂತನ ಹೆಸರನ್ನು ನಾವು ಕರೆದಿರ್ತೀವೋ, ಅಥವಾ ಯಾವ ಗ್ರಹಕ್ಕೆ ಬೇಕಾದಂಥ ರೀತಿ ಅತಿ ಹೆಚ್ಚು ಜಪಾನುಷ್ಠಾನ ಮಾಡಿರ್ತೀವೋ, ಅಂತಹ ಭಗವಂತ ಪೂರ್ಣಾಹುತಿ ಕೊಡ್ತಕ್ಕಂಥ ಕಾಲದಲ್ಲಿ ಆ ಯಾಗ ಮಂಟಪಕ್ಕೆ ಆಗಮಿಸ್ತಾರಂತೆ.
ಅದಕ್ಕೋಸ್ಕರ ಆ ಪೂರ್ಣಾಹುತಿ ದೃಶ್ಯವನ್ನ, ಅಲ್ಲಿ ಹಾಕ್ತಕ್ಕಂಥ ದ್ರವ್ಯಗಳನ್ನ, ಅಲ್ಲಿ ಹಾಕ್ತಕ್ಕಂಥ ವನಸಿರಿನ, ಅದರಲ್ಲೂ ಆ ಭಕ್ತ ಸಾಗರ ಅಷ್ಟೊಂದು ವಸ್ತುಗಳನ್ನು ತಂದುಕೊಟ್ಟಿದ್ರು. ಏನು ಆ ಒಣಕೊಬ್ಬರಿ ಬಟ್ಲೇನು, ತೆಂಗಿನಕಾಯಿ ಏನು, ಆ ಪೂರ್ಣವಾದಂಥ ಪೂರ್ಣ ಫಲವೇನು, ವಸ್ತ್ರಗಳೇನು, ಅಬ್ಬಾ ನಿಜಕ್ಕೂ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ನನಗೆ ಈ ಯಾಗದಿಂದ, ಆ ಯಾಗದ ಕ್ಷಣದಲ್ಲಿ ನಾನು ಕಣ್ತುಂಬಿಸ್ಕೊಂಡಂತಹ ವಿಧಾನ ಇದೆಯಲ್ಲ, ಅದು ಹೇಳಿದ್ರೆ ಸಾಲದು, ಕಣ್ತುಂಬ ನೋಡಬೇಕು. ನಾಳೆ ನೀವು ಆ ಯಾಗದ ಪೂರ್ಣಾಹುತಿ ಫಲವನ್ನ, ಆ ಪೂರ್ಣಾಹುತಿಯಲ್ಲಾದಂತಹ ವಿಶೇಷವಾದಂತಹ ಪವಾಡಗಳೇನು ನಾಳೆ ನೀವು ನೋಡಬೇಕು. ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ. ಏನು ಆ ಕುಪ್ಸದ ಗಂಟು ಹೊರಲಿಕ್ಕೆ ಆಗದಷ್ಟು ದೊಡ್ಡ ಗಂಟು, ಅದನ್ನು ತಂದು ಪೂರ್ಣಾಹುತಿಗೆ ಹಾಕಿದ್ದು. ಸ್ವಾಮಿಗೆ ಹಾಕಿದಂತಹ ನೀಲಿ ವಸ್ತ್ರ ಮತ್ತು ವನಸಿರಿಗಳಂತೂ ಸಾಕಷ್ಟು ವನಸಿರಿಗಳು. ಅಂತಹ ವನಸಿರಿಗಳು ಮತ್ತು ಆಜ್ಯ, ಎಲ್ಲಾದರೂ ಆಜ್ಯವನ್ನ ಒಂದು ಚಿಕ್ಕದಾದಂತಹ ಒಂದು ಬೆಳ್ಳಿ ಚೊಂಬಲ್ಲೋ ಪಾತ್ರೆನಲ್ಲೋ ತುಂಬ ಹಾಕೋದನ್ನು ನೋಡಿದ್ದೀರಿ, ಅಥವಾ ಸುಕ್ಸ್ರುವದಲ್ಲಿ ಹಾಕ್ತಕ್ಕಂಥದ್ದನ್ನ ನೋಡಿದ್ದೀರಿ. ಬಕೀಟಲ್ಲಿ ತುಪ್ಪ ತುಂಬ ಹಾಕೋದನ್ನು ನೋಡಿದ್ದೀರಾ ನೀವು? ಬಕೀಟ್ ಗಟ್ಟಲೆ ತುಪ್ಪ ಅಂದ್ರೆ ತುಪ್ಪ ಎಷ್ಟು ಬಂದಿರ್ಬೋದು ಅನ್ನೋದನ್ನು ಚಿಂತನೆ ಮಾಡಿ. ನಾವು ಯಾಗಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ನಾವಷ್ಟು ಖರೀದಿ ಮಾಡಿದ್ದೀವಿ. ನಾನು ಮೊದಲೊಂದು ಮಾತು ಹೇಳಿದ್ದೆ, ಈ ಯಾಗಕ್ಕೆ ಬರಬೇಕಾದ್ರೆ ಯಾರೂ ಒಬ್ಬರು ₹1 ಕೊಡಬಾರದು. ಯಾರಿಗೂ ಹಣಕಾಸಿನ ಒಂದು ಆಸೆ ಇಲ್ಲ, ಯಾರೂ ಹಣಕಾಸನ್ನು ಕೊಡೋ ಅವಶ್ಯಕತೆ ಇಲ್ಲ. ಇದೊಂದು ಸೇವೆ ನಡೀತಿದೆ. ಈ ಸೇವೆಯಲ್ಲಿ ನಿಮಗಾದ್ರೆ ಒಂದು ಬೆಟ್ಟಷ್ಟು ಕುಂಕುಮ ತಗೊಂಬನ್ನಿ, ಅಥವಾ ನಿಮಗೆ ಶಕ್ತಿ ಇದ್ರೆ ಏನು ತಂದು ಹೋಮಕ್ಕೆ ನೀವು ತಂದು ಕೊಡ್ತೀರೋ ಅದು ನೀವು ತಂದು ಕೊಡಿ. ಆದರೆ ತಂದು ಕೊಡ್ತೀರೋ ಬಿಡ್ತೀರೋ ಅದು ನಮ್ಮ ನಂಬಿಕೆ ಇಲ್ಲ. ನಾವು ಮಾಡಬೇಕಾದ್ದು ನಮ್ಮ ಧರ್ಮ ಇದೆಯಲ್ಲ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನಾವು ಸಿದ್ಧತೆ ಮಾಡಿದ್ವಿ. ನನ್ನ ಆತ್ಮೀಯಂತರು, ನನ್ನ ಶಿಷ್ಯವರ್ಗ ಅವರು ರೆಡಿ ಮಾಡಿದ್ರು. ಹಾಗೆ ಭಕ್ತ ಸಾಗರ ತಂದು ಕೊಟ್ಟಂತಹ ವಸ್ತುಗಳನ್ನು ಸಹಿತ ಎಷ್ಟು ಪೂರ್ಣಾವತಿಗೆ ಹಾಕಿದ್ರು ಅದು ಮುಗಿತಾನೇ ಇಲ್ಲ. ತುಪ್ಪ ಬಕೀಟ್ ಗಟ್ಟಲೆ ತುಪ್ಪ ತುಂಬ ಹಾಕಿದ್ರು ತುಪ್ಪ ಖಾಲಿ ಆಗ್ತಾ ಇಲ್ಲ. ಅಂದ್ರೆ ಭಗವಂತನ ಸೇವೆ, ಆ ವೈಭವಪೂರಿತವಾಗಿ ನಡೆದಂತಹ ಪೂರ್ಣಾಹುತಿ ದೃಶ್ಯಗಳನ್ನ ಕಣ್ತುಂಬಿಸ್ಕೊಳ್ಳುವಂತಹ ಭಾಗ್ಯ ನಾಳೆ ಬೆಳಗ್ಗೆವರೆಗೂ ನಾವು ಕಾಯಬೇಕಾಗಿದೆ. ಗುರುಜಿ, ಇವತ್ತಂತೂ ಮುಕ್ಕಾಲ್ ಭಾಗ ನಾವು ಶನೈಶ್ಚರನ ಕುರಿತಾಗೆ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟೊಂದು ಮಹತ್ತರವಾದ ಕಾರ್ಯಕ್ರಮ ನಾಳೆ ಬರ್ತಾ ಇದೆ. ಯಾರು ಕೂಡ ತಪ್ಪದೆ ವೀಕ್ಷಿಸಲೇಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಅಷ್ಟೇ. ಹಾಗಾಗಿ ಈಗ ಎಲ್ಲರೂ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಇವತ್ತಿನ ಭವಿಷ್ಯ ಗುರುಜಿ ಅವರು ಏನ್ ಹೇಳ್ತಾರೆ ಅಂತ ಕೇಳಲಿಕ್ಕೆ. ನಾನು ಅದೇ ಅವಾಗಿಂದ 3 ಸತಿ ಗಡಿಯಾರ ಮುಖ ನೋಡಿದೆ. ಏನು ಓಡ್ತಾ ಇದೆಯಲ್ಲ ಗಡಿಯಾರ ಸಮಯ, ಇನ್ನು ರಾಶಿಫಲ ಎತ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಬಾಧೆ ನನಗಾಯ್ತು. ತಿಳಿಸ್ತೀನಿ. ಅದಕ್ಕೂ ಮುನ್ನ ನಿಮಗೊಂದು ಕರೆಯೋಲೆ ಇದೆ. ಏನಪ್ಪಾ ಅಂದ್ರೆ, ಶ್ರೀ ಮಾರಮ್ಮದೇವರ ಕ್ಷೇಮಾಭಿವೃದ್ಧಿ ಸಂಘದವರು ಆಯೋಜಿಸಿರ್ತಕ್ಕಂಥದ್ದು ಯಾರು? ನನ್ನ ಶಿಷ್ಯ, ನನ್ನ ಆತ್ಮೀಯ ಕಿರಣ್ ಕುಮಾರ್ ಪಟ್ಟಣಗೆರೆ. ಅದರಲ್ಲಿ ಎಮ್ಮಿಗೆಪುರ ವಾರ್ಡು 198ನೇ ವಾರ್ಡಲ್ಲಿ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ. ಈಗ ನಾನು ಬರ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಬರೋದ್ರಿಂದ ನೀವು ಎಲ್ಲರೂ ಬನ್ನಿ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟೆಯಿಂದ, ಎಲ್ಲರೂ ಸಹಿತ ಅಚ್ಚುಕಟ್ಟೆಯಿಂದ ಮಾಡೋಣ. ತಾಯಿಯ ಕೃಪೆಗೆ ಪಾತ್ರರಾಗೋಣ. ನೂತನವಾಗಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂತಹ ಗಣಪತಿ ಸುಬ್ರಹ್ಮಣ್ಯೇಶ್ವರನ ಒಂದು ಅನುಷ್ಠಾನವನ್ನ, ಅಲ್ಲಿ ನಡೀತಕ್ಕಂತಹ ಸುಂದರವಾಗಿ ಪ್ರತಿಷ್ಠಾಪನೆ ಆಗಿರತಕ್ಕಂಥ ವಿಗ್ರಹವನ್ನು ದರ್ಶನ ಮಾಡೋಣ. ದರ್ಶನ ಆದ ನಂತರ ಇನ್ನು ತೀರ್ಥ ಪ್ರಸಾದ, ಜೊತೆಗಿನ್ನು ಮಹರ್ಷಿ ಸಾಂತ್ವನ. ಯಾಕೆಂದರೆ ನೊಂದ ಮನಸ್ಸುಗಳಿಗೆ ಸೂಕ್ತವಾದಂತಹ ಪರಿಹಾರಕ್ಕಾಗಿ ಏನಾದರೂ ಒಂದು ವಿಶೇಷತೆ, ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂತಹ ಅರ್ಥಗರ್ಭಿತವಾದಂತಹ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಇದಾದ ತಕ್ಷಣ ಇದು ರೇಣುಕಾ ಯಲ್ಲಮ್ಮ ತಾಯಿಯ ಸಾನ್ನಿಧ್ಯ. ಇದು ಬಂದು ದಂಡುಪಾಳ್ಯ ಅಂತ. ದಂಡುಪಾಳ್ಯ ಅಂದ ತಕ್ಷಣ ಎಲ್ಲರ ಕಿವಿ ನೆಟ್ಟಗಾಗುತ್ತೇನೋ. ದಂಡುಪಾಳ್ಯ ನಿಜಕ್ಕೂ ತಪ್ಪಲ್ಲ, ಅದೊಂದೇ ಹೆಸರು. ಆದರೆ ಆ ಊರಲ್ಲಿರ್ತಕ್ಕಂಥ ಸಣ್ಣದಾದಂಥ ಕಳಂಕ, ಆ ಕಳಂಕ ಅದೇನು ಯಾವತ್ತೂ ಚಿರವಾಗಿರ್ತಕ್ಕಂಥದ್ದಲ್ಲ. ಹಿಂದೆ ಯಾರೋ ಮಾಡಿರ್ತಕ್ಕಂಥದ್ದು, ಮುಂದೆ ಯಾಕೆ ಅದರ ಬಗ್ಗೆ ಚಿಂತನೆ. ಆದರೆ ಒಂದಂತೂ ಸತ್ಯ, ಆ ಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸಾಕಷ್ಟು ಜನ ಒಳ್ಳೆ ಮನಸ್ಸಲ್ಲಿರ್ತಕ್ಕಂಥವರಿದ್ದಾರೆ. ಅವರೆಲ್ಲರೂ ಸೇರಿ ಆಯೋಜಿಸಿರ್ತಕ್ಕಂತಹ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ದೇವಾಲಯದ ಪ್ರತಿಷ್ಠಾಪನಾ ಜೀರ್ಣೋದ್ಧಾರ ಕಾರ್ಯಕ್ರಮ. ಅಂದರೆ ಹಿಂದೆ ಪ್ರತಿಷ್ಠಾಪನೆ ಆಗದ್ದದ್ದು, ಅದು ಪುನಃ ಅದಕ್ಕೆ ನವೀಕರಿಸಿ ಇನ್ನಷ್ಟು ಅಲಂಕಾರಗೊಂಡು ಇನ್ನಷ್ಟು ವಿಶೇಷವಾದಂಥ ಅನುಷ್ಠಾನಗಳನ್ನ ಮಾಡ್ತಾ ಇರತಕ್ಕಂಥ ಈ ಒಂದು ಕ್ಷೇತ್ರ. ಈ ಕ್ಷೇತ್ರದ ಆಹ್ವಾನ ಪತ್ರಿಕೆ ನಿಮಗಾಗಿ. ನೀವು ದಂಡುಪಾಳ್ಯಕ್ಕೂ ಸಹಿತ 12 ಗಂಟೆ ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ, ಅಲ್ಲೂ ಬರಬಹುದು. ಬೆಳಗ್ಗೆ ಫಸ್ಟು ರಾಜರಾಜೇಶ್ವರಿ ನಗರ, ಅಂದರೆ ಬೆಳಗ್ಗೆ ಬರ್ತಕ್ಕಂಥದ್ದು ಪಟ್ಟಣಗೆರೆ ಕಾರ್ಯಕ್ರಮ ಮುಗಿದ ನಂತರ ದಂಡುಪಾಳ್ಯಕ್ಕೆ ಬರ್ತಾನೆ. ಅದಾದ ನಂತರ ಇನ್ನು ಸಂಜೆ ಮಲ್ಲೇಶ್ವರಂ ಬರ್ತಕ್ಕಂಥದ್ದು. ಮಲ್ಲೇಶ್ವರಮಲ್ಲಿ ಅಲ್ಲಿ ಗೋವಿಂದೇಗೌಡರು, ಅವರು ನನ್ನ ಆತ್ಮೀಯರು, ಅವರು ಸಹಿತ ರಾಜ್ಯೋತ್ಸವ ಕಾರ್ಯಕ್ರಮ ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಅಲ್ಲಿ ಕರೆಸ್ತಾ ಇದ್ದಾರೆ. ಅಲ್ಲೂ ಸಹಿತ ಬಹಳ ಶ್ರದ್ಧೆಯಿಂದ ಒಂದು ಅನುಷ್ಠಾನ ನಡೀತಿದೆ. ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಂದರೆ, ಅದರಲ್ಲೂ ಗೊರವನಹಳ್ಳಿ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಇಷ್ಟಪಡ್ತಕ್ಕಂಥದ್ದು. ಲಕ್ಷ್ಮಿ ಯಾರಿಗೂ ಬೇಡ, ಎಲ್ಲರಿಗೂ ಲಕ್ಷ್ಮಿ ಬೇಕು. ಎಲ್ಲರೂ ಸಹಿತ ಲಕ್ಷ್ಮಿನ ಆರಾಧನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ
ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇನ್ನು ಕನ್ನಡದ ಹಬ್ಬ, ಕನ್ನಡದ ರಾಜ್ಯೋತ್ಸವದ ಹಬ್ಬ, ವಿಶೇಷವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಹಬ್ಬ. ಕನ್ನಡ ರಾಜ್ಯೋತ್ಸವ ಸಹಿತ ಇವತ್ತು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸಂಜಾ ಕಾರ್ಯಕ್ರಮಕ್ಕೆ ಅದಕ್ಕೂ ನಾನು ಬರ್ತಿದ್ದೇನೆ. ಇವತ್ತಿನ ನನ್ನ ಪಯಣ ದಿನದ 3 ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧಿಯಾದಂಥದ್ದು, ವಿಶೇಷತೆ ಇರತಕ್ಕಂಥದ್ದು. 3 ಭಾಗಗಳಲ್ಲೂ ಹತ್ತತ್ರ ಇರತಕ್ಕಂಥವ್ರು, ಸುತ್ತಮುತ್ತ ಇರತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಎಲ್ಲರೂ ಬಂದು ಸೇರಿ ಅಲ್ಲಿ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಜೊತೆಗೆ ಕಾರ್ಯಕ್ರಮನ ಬಹಳ ಯಶಸ್ಸುಗೊಳಿಸೋಣ. ಇನ್ನು ನಾಳಿನ ಕಾರ್ಯಕ್ರಮ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಶನೈಶ್ಚರ ಮಂತ್ರವನ್ನ ಜಪಿಸ್ತಾ ಶನೈಶ್ಚರ ಮಹಾವಿಗ್ರಹನ ಅಂದರೆ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವನ್ನ ಕಣ್ತುಂಬಿಸ್ಕೊಂಡು ಪೂರ್ಣಾಹುತಿಯ ವಿಶೇಷವಾಗಿರ್ತಕ್ಕಂಥ ದೃಶ್ಯಗಳನ್ನು ಮೊನ್ನೆಯಷ್ಟೇ ಕಾರ್ಯಕ್ರಮದ ಬಗ್ಗೆ ಮಾತ್ರ ನೋಡಿದ್ದೀರಿ. ನಾಳೆ ನೀವು ನೋಡ್ತಾ ಇರತಕ್ಕಂತಹದ್ದು ಪೂರ್ಣಾಹುತಿ ಆದಂತಹ ಬಗೆ ಹೇಗೆ, ಪೂರ್ಣಾಹುತಿ ಆದ ನಂತರ ಜನಸಾಗರ ಏನೆಲ್ಲ ವಿಶೇಷತೆಯಾದಂತಹ ಮಂತ್ರವನ್ನ ಮುಗಿಲು ಮುಟ್ಟೋ ತರಹ ಆ ಮಂತ್ರವನ್ನ ಹೇಗೆ ಹೇಳಿದ್ದಾರೆ ಅಂತಹ ವಿಶೇಷತೆಯನ್ನ ತಾವು ನಾಳೆ ನೋಡ್ತೀರಿ. ಬಹುಶಃ ಬಾಟಾ ಮಂತ್ರದ ಕುರಿತಾಗಿ ಕೂಡ ನೀವೇನೋ ಹೇಳಿದ್ದೀರಾ ಅಲ್ಲಿ ಅಲ್ವಾ? ಖಂಡಿತಮ್ಮ. ಯಾವುದೇ ತಂತ್ರಭಾಗದ ಸಮಸ್ಯೆ ಇದ್ರೂ ಆ ತಂತ್ರಭಾಗದ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರಬಹುದು ಅಂತಕ್ಕಂಥದ್ರ ಒಂದು ಮೂಲ ರಹಸ್ಯವನ್ನು ನಾನಲ್ಲೇ ತೆಗೆದಿಟ್ಟಿದ್ದೇನೆ. ಆ ರಹಸ್ಯವನ್ನು ತಿಳಿಸ್ತೇನೆ. ಅಷ್ಟೇ ಅಲ್ಲ, ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸಬೇಕು ಅನ್ನೋ ಉದ್ದೇಶ ಅಷ್ಟೊತ್ತಿಗಾಗಲೇ ಜನದ ಕೂಗಾಟ ಅನ್ನೋಂಗಾಗಿತ್ತು. ಹಾಗಾಗಿ ಆ ರಹಸ್ಯ ಹಾಗೇ ನಿಂತಿದೆ. ಆದರೆ ಆ ರಹಸ್ಯದ ಪ್ರಾರಂಭ ಮಾತ್ರ ಅಲ್ಲ ಆಗಿದೆ. ಅದೇನು ಆ ರಹಸ್ಯ ನೀವೇ ನೋಡಿ ನಮಗೆ ಕಾಗದದಲ್ಲಿ ತಿಳಿಸಿ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿನ ಮುಂದೆ ತಿಳಿಸ್ಕೊಡ್ತೇನೆ. ಈಗ ಪಂಚಾಂಗ ಶ್ರವಣ ಮಾಡೋಣ. ಕಾರ್ಯಕ್ರಮ ಪ್ರಾರಂಭದಲ್ಲಿ ಮಾಡಬೇಕಾದ್ದು ಸೃಷ್ಟಿತಿಥಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯೊಂದಿಗೆ ಶುರುವಾದ್ದು ಶನೈಶ್ಚರಣದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಹೋಗ್ತಾ ಇದೆ. ಯಾಕೆ ಇವತ್ತಿಷ್ಟು ನಿಮಗೆ ತಿಳಿಸಿದ್ದೀವಿ? ನಾಳಿನ ಕ್ಷಣ ಮತ್ತೆ ಬಾ ಅಂದ್ರೆ ಬರೋದಿಲ್ಲ. ಯಾಕೆಂದ್ರೆ ನಾಳೆ ಇರ್ತಕ್ಕಂಥ ನಾಳೆ ಮುಹೂರ್ತ ಬಲ ಜೊತೆಗೆ ನಾಳೆ ಶನೈಶ್ಚರನ ದರ್ಶನ, ಆ ಸ್ವಾಮಿಗೆ ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ನಾವು ಕೊಡ್ತಾ ಇರ್ತಕ್ಕಂಥ ಆ ಪೂರ್ಣಾಹುತಿಯ ದೃಶ್ಯ ಇದೆಯಲ್ಲ, ಅದನ್ನು ಕಣ್ ತುಂಬಿಸ್ಕೊಳ್ಳೇಬೇಕು. ನೀವು ಯಾಗಕ್ಕೆ ಬಂದಿದ್ರು ಸಹಿತ ನೀವು ಅಲ್ಲಿ ಕೂತ್ ಕಡೆ ಇಷ್ಟೆಲ್ಲ ನೋಡ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಯಾಕೆಂದ್ರೆ ತುಂಬ ದೂರದಲ್ಲಿರ್ತೀರಿ, ಬೆಟ್ಟದ ತುದಿಯಲ್ಲಿ ಕೂತಿದ್ದೀರಿ, ಮೂಲೆ ಮೂಲೆಗಳಲ್ಲಿ ಕೂತಿದ್ದೀರಿ. ಆದರೆ ನಾಳೆ ನಿಮ್ಮ ಮನೆಗಳಲ್ಲೇ ಕೂತು ವಿಶೇಷವಾಗಿ ನಡೆದಂತಹ ಪೂರ್ಣಾಹುತಿ ದೃಶ್ಯವನ್ನ ನೋಡುವಂಥ ಭಾಗ್ಯ ನಮ್ಮ ಜೀ ಕನ್ನಡ ವಾಹಿನಿ ನಿಮಗೆಲ್ಲರಿಗೂ ಒದಗಿಸಿದೆ. ಅದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ನಾಳೆ ಕಾರ್ಯಕ್ರಮದ ಬಗ್ಗೆ ಇಷ್ಟೆಲ್ಲ ನಿಮಗೆ ತಿಳಿಸಿದ್ದೀವಿ. ಇನ್ನು ಪಂಚಾಂಗ ಶ್ರವಣ ನೋಡೋಣ. ಪಂಚಾಂಗ ಶ್ರವಣ ಆದ ತಕ್ಷಣ ದರ್ಪಣಾಂಜನ ನೋಡೋಣ. ರಾಶಿಫಲ, ಮನೆಗಳಲ್ಲಿ ಒಂದೊಂದು ಫೋನ್ ಇಟ್ಟಿರ್ತೀರಿ, ಮನೇಲಿರ್ತಕ್ಕಂಥವ್ರು ನಿಮ್ಮ ರಾಶಿಯಲ್ಲಿ ಇಂಥದ್ದು ಇವತ್ತು ಹೇಳಿದ್ದಾರೆ ಗುರುಗಳು ಅಂತ ನಿಮಗೆ ಇಂಟಿಮೇಷನ್ ಕೊಟ್ಟೇ ಕೊಡ್ತಾರೆ. ಆ ರಹಸ್ಯ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಸಾಕಷ್ಟು ಜನದ ಮನೆಗಳಲ್ಲಿ ರಾಶಿಫಲಕ್ಕೆ ಅಂತ ಒಂದು ಮೊಬೈಲ್ ಇಟ್ಟಿದ್ದಾರಂತೆ. ನನಗೆ ಮೊನ್ನೆ ಒಬ್ಬರು ಆತ್ಮೀಯರು ಬಂದಿದ್ರಮ್ಮ, ಸುಮಾರು ನಾನು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಮೊಬೈಲ್ ರೆಕಾರ್ಡ್ ಇದೆ ಅವ್ರ ಹತ್ರ. ನಾನು ಅಂದ್ಕೊಂಡೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಥವಾ ಇವರೇ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದಾರೆ. ಆ ತರಹ ಅಂತಹ ಆತ್ಮೀಯರಿದ್ದಾರೆ. ಒಳ್ಳೆಯದಾಗಲಿ. ರಾಶಿಫಲ ಸ್ವಲ್ಪ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಶುರು ಮಾಡೋಣ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಓಂ ಹರಿಂ ಕಾರಾಸನ ಗರ್ಭೆದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸಮರ್ಣಾಮೃದಾರಣೀಂ ಚ ಪ್ರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸರ್ಗಭೂಷದಾಮಜ್ವಲಾಂ ತ್ವಾಂ ಗೌರೀಂದ್ರಬರಾಂ ಫರಾತ್ಪರ ಕಲಾಂ ಶ್ರೀಚಕ್ರ ಸಂಚಾರಣೀಂ. ಅಂಬಾ ಲಲಿತಾಂ ಫಲಾತ್ ತ್ರಿಪುರ ಸುಂದರಿ ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 28/11/2014 ಶುಕ್ರವಾರ ಸೃಷ್ಟಿ ಉಪರಿ ಸಪ್ತಮಿ ಇದೆ. ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಮಕರ ರಾಶಿ. ಇವತ್ತು ಮಕರ ರಾಶಿ, ರಾಷ್ಟ್ರಾಧಿಪತಿ ಶನಿ. ನೋಡಿ ಹೇಗೆಲ್ಲ ಇದೆ, ಒಂದಕ್ಕೊಂದು ಜೋಡಣೆ ಇದೇ ತರನೇ. ನಾವು ಇವತ್ತು ನಾಳೆ ಬಹಳ ವಿಶೇಷ ಅಂತ ಹೇಳಿದ್ವಿ. ಇವತ್ತು ಮಕರ, ನಾಳೆ ಕುಂಭ ಬಂದೇ ಬರುತ್ತೇನೆ. ಇನ್ನು ಮಕರ ರಾಶಿ ಆದ ನಂತರ ಕುಂಭರಾಶಿ. ಆದರೆ ಮಕರ ರಾಶಿ ರಾಷ್ಟ್ರಾಧಿಪತಿ ಶನಿ, ನಾಳಿನ ರಾಷ್ಟ್ರಾಧಿಪತಿಯೂ ಶನಿಯೇ. ನಾಳಿನ ರಾಷ್ಟ್ರಾಧಿಪತಿ ಶನಿ ಆದ್ರಿಂದ ನೀವು ಆಲೋಚನೆ ಮಾಡೋಂಗೇ ಇಲ್ಲ. ನಾಳೆ ಕಂಪಲ್ಸರಿ ಪ್ರತಿಯೊಬ್ಬರು ಸಹಿತ ಎಳ್ಳುಬತ್ತಿ ದೀಪನ ಹಚ್ಚಲೇಬೇಕು, ಪ್ರಾರ್ಥನೆ ಮಾಡಲೇಬೇಕು. ಆದರೆ ಮನೇಲಿ ಎಳ್ಳುಬತ್ತಿ ಹಚ್ಚಬೋದಾ? ಖಂಡಿತ ತಪ್ಪು ಮಾಡಬೇಡಿ ಅಂತ ಮಹಾಪರಾಧವನ್ನ. ಎಳ್ಳುಬತ್ತಿ ರೆಡಿ ಮಾಡ್ಕೋಬೇಕು, ಮನೆಯಲ್ಲಿ ಕೂತು ಜಪ ಮಾಡಬೇಕು. ಎಲ್ಲವನ್ನು ಸಿದ್ಧತೆ ಆಗಿರ್ತಕ್ಕಂಥದ್ದನ್ನ ನಿಮ್ಮ ಸುಂದರವಾದ ಕರವಸ್ತ್ರದಲ್ಲಿ ಕರದಲ್ಲಿ ತೆಗೆದುಕೊಂಡು ಅದನ್ನು ಭಗವತ್ ಸಾನ್ನಿಧ್ಯದಲ್ಲಿ ಆಂಜನೇಯ ಸ್ವಾಮಿ, ಶನೈಶ್ಚರ ಅಥವಾ ಸಾಂಬ ಸದಾಶಿವ ಈ 3 ಕ್ಷೇತ್ರಗಳಲ್ಲಿ ಮಾತ್ರವೇ ನೀವು ಎಳ್ಳುಬತ್ತಿ ಹಚ್ಚಬೇಕು. ಸಿಕ್ಕಿದ ಕಡೆ ಎಲ್ಲ ಕರ್ಪೂರ ಎಳ್ಳುಬತ್ತಿ ಹಚ್ಚುವಂಥದ್ದಲ್ಲ. ಜೊತೆಗೆ ಪಚ್ಕರ್ಪೂರ ಆಗಲಿ ಕರ್ಪೂರ ಆಗಲಿ ಸ್ವಲ್ಪ ಹಾಕಿ ದೀಪವನ್ನು ಅಂಟಿಸಿ, ಅದನ್ನು ದೀಪವನ್ನು ತಳಗಿಡ್ತಕ್ಕಂಥದ್ದಲ್ಲ, ದೀಪವನ್ನು ಅಂಟಿಸಬೇಕು. ಸ್ವಾಮಿಯ ಮುಂಭಾಗದಲ್ಲಿ ನಿಂತ್ಕೋಬೇಕು. ನಿಮ್ಮ 2 ಹಸ್ತಗಳಿಂದ ಸ್ವಾಮಿಗೆ ಆರತಿಯನ್ನು ಮಾಡಬೇಕು. ಆರತಿ ಮಾಡಿದಾದ ನಂತರ ಅದನ್ನು ತಳಗಿಡಿ. ಹಾಗೆ ಅದು ಶಾಂತವಾಗುವವರೆಗೂ ಸಮಯ ಇದ್ದರೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಶಂ ಶನೈಶ್ಚರ ಯರ್ಮಃ, ಶಂ ಶನೈಶ್ಚರ ಯರ್ಮಃ, ಶಂ ಶನೈಶ್ಚರ ಯರ್ಮಃ ಅಂತಕ್ಕಂಥ ಮಂತ್ರವನ್ನ ದೀಪ ನಂದು ತನಕ, ದೀಪ ಶಾಂತವಾಗುವ ತನಕ
ನೀವು ಹೇಳ್ಕೋಬೇಕು. ಒಳ್ಳೆಯದಾಗಲಿ. ಪಂಚಾಂಗ ಶ್ರವಣ ಆಯ್ತು, ಇನ್ನು ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ ಗುರುಜಿ? ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಂಬಾ ಮಹಾಗಣಪತಿ ದೇವತಾಭ್ಯೋ ನಮಃ. ಭಾನುವಾರ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಇದೆ. ಭಾನುವಾರ ನಡೀತಕ್ಕಂತಹ ಅಯ್ಯಪ್ಪನಿಗೆ ಅಭಿಷೇಕ ಇದು ಬಹಳ ವಿಶೇಷ, ಅರ್ಥಪೂರ್ಣ. ಕಾರ್ತೀಕ ಮಾಸದಲ್ಲಿ ಪ್ರಾರಂಭವಾಗ್ತಕ್ಕಂತಹ ಅಯ್ಯಪ್ಪನ ಸಾನ್ನಿಧ್ಯದ ಮಹಾದ್ವಾರ. ಅಲ್ಲಿಂದ ಸಾಗರೋಪಾದಿಯಲ್ಲಿ ಸೇರಿ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ. ಅಯ್ಯಪ್ಪನ ಕ್ಷೇತ್ರದಲ್ಲಿ ದರ್ಶನ ಮಾಡಲಿಕ್ಕೆ ಬರೀ ಪುರುಷರಿಗೆ ಮಾತ್ರವೇ ಸ್ಥಳಾವಕಾಶ ಇದೆ, ಪುರುಷರು ಮಾತ್ರವೇ ದರ್ಶನಕ್ಕೆ ಹೊರಡಬೇಕು ಅಂತಿದೆ. ಅಥವಾ 9 ವರ್ಷ 10 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣುಮಕ್ಕಳು, ಒಂದು 55 ವರ್ಷ ದಾಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತ್ರವೇ ಅವಕಾಶವಿದೆ. ಅಂದರೆ ಋತು ಸಂದರ್ಭದಲ್ಲಾಗಲಿ, ಋತು ಆಗ್ತಕ್ಕಂತಹ ಹೆಣ್ಣುಮಕ್ಕಳು ಅಂದರೆ ಪ್ರತಿ ಮಾಸದಲ್ಲಿ ಡೇಟ್ ಆಗ್ತಕ್ಕಂತಹ, ಅಂದರೆ ಋತು ಸಂದರ್ಭದಲ್ಲಿ ಆಗ್ತಕ್ಕಂಥ ತೊಂದರೆಗಳಿರೋಂಥ ಹೆಣ್ಣುಮಕ್ಕಳಿಗೆ, ವಯಸ್ಸಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಅಂಥವ್ರು ಯಾರೂ ಸಹಿತ ಅಯ್ಯಪ್ಪನ ಶಬರಿಮಲೆಯ ದರ್ಶನಕ್ಕೆ ಅವಕಾಶ ಇಲ್ಲ. ಕಾರಣ ಅಲ್ಲಿಯ ಒಂದು ಮಡಿ ಆಚಾರಗಳು, ಶ್ರದ್ಧೆ ಮತ್ತು ಅಲ್ಲಿರ್ತಕ್ಕಂಥ ವಿಶೇಷತೆ, ಅಲ್ಲಿನ ಅನುಷ್ಠಾನಗಳಿಗೆ ಅದು ಯೋಗ್ಯವಲ್ಲ ಅಂಥೇಳಿ ಹೆಣ್ಣು ಮಕ್ಕಳನ್ನು, ಈ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಅಲ್ಲಿ ದರ್ಶನ ಭಾಗ್ಯ ಇಲ್ಲ. ಆದರೆ ಅಲ್ಲಿ ನಡಿಬಹುದಾದಂತಹ ಒಂದು ಸ್ವಾಮಿಯ ವಿಶೇಷವಾದಂತಹ ಅನುಷ್ಠಾನ, ಸ್ವಾಮಿಗೆ ನಡಿಬಹುದಾದಂತಹ ಅಭಿಷೇಕ, ಆಧ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಭಸ್ಮಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ. ಸ್ವಾಮಿಗೆ ಭಸ್ಮದಿಂದ, ಆಜ್ಯ ಅಂದರೆ ತುಪ್ಪದಿಂದ, ಇರುಮುಡಿ ಅಂತಕ್ಕಂಥದ್ದು, ಇರುಮುಡಿಯಲ್ಲಿರ್ತಕ್ಕಂಥದ್ದೇ ತುಪ್ಪ. ಇಲ್ಲಿಂದ ಭಕ್ತ ಸಾಗರ ತೆಗೆದುಕೊಂಡು ಹೋಗ್ತಕ್ಕಂಥ ತುಪ್ಪವನ್ನು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ತುಪ್ಪ ತೆಗೆದುಕೊಂಡು ಹೋದ್ರು, ಎಲ್ಲರೂ ತೆಗೆದುಕೊಂಡು ಹೋಗ್ಕೊಡ್ತಕ್ಕಂತಹ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕಿಸ್ತಾರೆ, ಅಭಿಷೇಕ ಮಾಡ್ತಾರೆ. ಅದೇ ಅಲ್ಲಿನ ಒಂದು ವಿಶೇಷವಾದಂತಹ ಒಂದು ಪವಾಡ. ಅಂತಹ ಅಯ್ಯಪ್ಪನಿಗೆ ವಿಶೇಷವಾದಂತಹ ಅಭಿಷೇಕವನ್ನು ಆಗತಕ್ಕಂತಹ ದೃಶ್ಯಾವಳಿಗಳನ್ನು ಪ್ರತ್ಯಕ್ಷವಾಗಿ ಎಲ್ಲರೂ ಸಹಿತ, ಹೆಣ್ಣುಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ನಾಳೆ ಭಾನುವಾರ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ನಾನು ಸಹಿತ ಶಬರಿಮಲೆ ಯಾತ್ರೆ ಸುಮಾರು 14 ವರ್ಷ ಮಾಡಿದ್ದೇನೆ. ಅದರಿಂದ ಅಲ್ಲಿನ ಪೂರ್ಣ ಮಾಹಿತಿ ನಾನು ಸಾಕಷ್ಟು ತಿಳ್ಕೊಂಡಿದ್ದೇನೆ. ಅಲ್ಲಿನ ಮೊದಲು ದೊಡ್ಡಪಾದ ಅಂತಾಗಲಿ ಚಿಕ್ಕಪಾದ ಅಂತಾಗಲಿ, ಅಂದರೆ ಎರಿಮೆಲೆಯಿಂದ ನಡ್ಕೊಂಡು ಹೋಗ್ತಕ್ಕಂಥದ್ದು, ಪಂಪಾಯಿಂದ ನಡ್ಕೊಂಡು ಹೋಗ್ತಕ್ಕಂಥದ್ದು, ಎರಡೂ ಮಾರ್ಗಗಳನ್ನು ನಾನು ನೋಡಿದ್ದೇನೆ. ಆ ಜ್ಯೋತಿ ಸಮಯದಲ್ಲಿ ಆಗ್ತಕ್ಕಂತಹ ದೃಶ್ಯ, ಆಗಿರ್ತಕ್ಕಂತಹ ಸಂತೋಷ, ಆಗ ಮುಗಲು ಮುಟ್ಟುವಂತಹ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂತಹ ಕೂಗಿನ ನಾದ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ಎರಿಮೆಲೆಯಿಂದ ಧರ್ಮಶಾಸ್ತ್ರ ನಿಂತಿರತಕ್ಕಂತಹ ಶಬರಿಮಲೆ ತನಕ ಜನಸಾಗರ ನಿಂತಿರುತ್ತೆ. ಅಷ್ಟೂ ಜನದ ಏಕಾಗ್ರತೆಯಲ್ಲಿ ಒಂದೇ ಸತಿ ಕೂಗತಕ್ಕಂಥ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂಥದ್ರ ಕೂಗು, ಬಹುಶಃ ಸ್ವಾಮಿ ಯಾವುದೇ ಮೂಲೆಯಲ್ಲಿದ್ದರೂ ಅಲ್ಲಿ ಬಂದೇ ಬರ್ತಾನೆ, ದರ್ಶನ ಕೊಟ್ಟೇ ಕೊಡ್ತಾನೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹರಿಹರ ಕ್ಷೇತ್ರ ಶಬರಿಮಲೆ ಶ್ರೀ ಧರ್ಮಶಾಸ್ತ್ರನ ಕ್ಷೇತ್ರ. ಅಂತಹ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು, ಆನೆ ಅಂಬಾರಿ ಉತ್ಸವವನ್ನು ಮತ್ತು ಸ್ವಾಮಿಗೆ ನಡಿಬೋದಂತಹ ಫಲ ಪಂಚಾಮೃತ ಅಭಿಷೇಕವನ್ನು, ಅದರಲ್ಲಿ ಪ್ರತ್ಯೇಕವಾಗಿ ಆಜ್ಯ ಅಂದರೆ ತುಪ್ಪ ಮತ್ತು ಭಸ್ಮ, ಗಂಧ. ಭಸ್ಮ ಶಿವನಿಗೆ ಪ್ರೀತಿ, ಗಂಧ ವಿಷ್ಣುವಿಗೆ ಪ್ರೀತಿ, ಆಜ್ಯ ತುಪ್ಪ ಶಕ್ತಿಗೆ ಪ್ರೀತಿ, ಆ ಶಕ್ತಿಗೆ ಮತ್ತು ಗಂಧ ಹರಿಹರೇಶ್ವರನಿಗೆ ಪ್ರೀತಿಯಾಗಿರ್ತಕ್ಕಂಥ ಅಭಿಷೇಕ ದೃಶ್ಯವನ್ನ ನಾಳೆ ಭಾನುವಾರ ಬೆಳಗ್ಗೆ 10 ತಾವು ನೋಡಬಹುದು. ಅದು ತಾವರೆಕೆರೆ ಮಾಗಡಿ ಮುಖ್ಯ ರಸ್ತೆ. ಹೌದು ಗುರುಜಿ, ಬೆಂಗಳೂರು ದಕ್ಷಿಣ ತಾಲೂಕು ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆಗೆ ಗುರುಜಿಯವರು ಬರ್ತಿದ್ದಾರೆ. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಉತ್ಸವ ಜರುಗ್ತಿದೆ. ಗುರುಜಿಯವರು ಒತ್ತಿ ಹೇಳ್ತಾರೆ, ಆನೆ ಅಂಬಾರಿ ಉತ್ಸವ ಕೂಡ ಅಲ್ಲಿ ಜರುಗತ್ತೆ ಅಂತ. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತ ಮತ್ತು ಕಲಾಮಂಡಳಿಯವರು ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮ. ಗುರುಜಿಯವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು ಬೆಳಗ್ಗೆ 10:30ಕ್ಕೆ. ಗುರುಜಿ ಬಂದ್ಬಿಡೋಣವಾ ಇವಾಗ? ದಿನ ಭವಿಷ್ಯಕ್ಕೆ ಬಹುಶಃ ಇಷ್ಟು ಯಾವತ್ತು ಕಾಯಿಸಿಲ್ಲ ನಾವು ಅನ್ಕೊಳ್ತೀವಿ. ಇಲ್ಲ, ನಾಳೆ ಶನಿವಾರದ್ದು ಮತ್ತೊಮ್ಮೆ ತಿಳಿಸೋಣ. ಖಂಡಿತವಾಗ್ಲೂ ಶನಿವಾರ ಬನಶಂಕರಿ, ನನ್ನ ಆರಾಧ್ಯ ದೇವತೆ ಬನಶಂಕರಿ, ನಾನು ನಿಂತು ಸಾಕಷ್ಟು ದಿವಸ ಸೇವೆ ಸಲ್ಲಿಸಿದಂತಹ ಒಂದು ಕ್ಷೇತ್ರ. ಆ ಕ್ಷೇತ್ರದ ಸುತ್ತಮುತ್ತ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಯಾಕೆಂದ್ರೆ ರಾಜ್ಯೋತ್ಸವ, ಕನ್ನಡ ನಾಡಿನಲ್ಲಿ ನಡೀತಕ್ಕಂತಹ ಕನ್ನಡಾಂಬೆಯ ವಿಶೇಷವಾದಂತಹ ಅನುಷ್ಠಾನಗಳನ್ನು ನಾವು ಪ್ರತಿನಿತ್ಯ ಬರೀ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ಗೆ ಮಾತ್ರ ಸೀಮಿತವಲ್ಲ. ಕನ್ನಡ ರಾಜ್ಯೋತ್ಸವ, ಕನ್ನಡದ ನುಡಿ, ಕನ್ನಡದ ಜಲ, ಕನ್ನಡದ ಗಾಳಿ, ಇದೆಲ್ಲವೂ ಸಹಿತ ಕನ್ನಡದ ತಾಯಿ ಭುವನೇಶ್ವರಿಯ ಸೇವೆ
ವರ್ಷದ 365 ದಿವಸ ಕ್ಷಣ ಕ್ಷಣದಲ್ಲೂ ಸಹಿತ ಪ್ರತಿಯೊಬ್ಬರ ಉಸಿರಲ್ಲೂ ಬೆರೆತಾಗಿರಬೇಕು, ಪ್ರತಿಯೊಬ್ಬರ ಮಾತು ಸಹಿತ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕು. ಅದಕ್ಕಾಗಿ ನಡೀತಕ್ಕಂಥ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಜಯ ಭಾರತ ರಕ್ಷಣಾ ವೇದಿಕೆ, ಈ ವೇದಿಕೆಯವರು ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಜರುಗ್ತಾ ಇದೆ ಈ ಕಾರ್ಯಕ್ರಮ. ಕಾವೇರಿ ನಗರ 8ನೇ ಅಡ್ಡ ರಸ್ತೆ 7ನೇ ಮುಖ್ಯ ರಸ್ತೆ, ಬನಶಂಕರಿ 2ನೇ ಹಂತ, ಮೋನೋಟೈಪ್ 27ನೇ ಅಡ್ಡ ರಸ್ತೆ, ಇಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ಜರುಗ್ತಿದೆ. ಹಾಗೆ ಜಯ ಭಾರತ ರಕ್ಷಣಾ ವೇದಿಕೆಯವರ ಒಂದು ನಾಮಫಲಕ ಉದ್ಘಾಟನೆಯನ್ನ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರು ಬೆಂಗಳೂರು ನಗರದ ಒಂದು ಶಾಖೆಯವರು 2ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಖಂಡಿತ ಎಲ್ಲರೂ ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು. ಗುರೂಜಿ ಅವರೇ ಹೇಳಿದಂತೆ ಗುರೂಜಿಯವರ ಒಂದು ಆರಾಧ್ಯ ದೇವತೆ ಬನಶಂಕರಿ ತಾಯಿ. ಹಾಗಾಗಿ ಬನಶಂಕರಿ ತಾಯಿಯ ಸುತ್ತಮುತ್ತ, ಆ ದೇವಸ್ಥಾನದ ಸುತ್ತಮುತ್ತ ಜರುಗುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಗುರೂಜಿಯವರು ಭಾಗವಹಿಸಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಖಂಡಿತ ಎಲ್ಲರೂ ಬನ್ನಿ, ಭಾಗವಹಿಸಿ. ಇನ್ನು ಗುರೂಜಿ ಅವರು ಭಾನುವಾರ ಎಲ್ಲಿ ಬರ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಆಗ್ಲೇ ಹೇಳಿದ್ರು ಅಯ್ಯಪ್ಪ ಸ್ವಾಮಿಯ ಕುರಿತಾಗಿ ಬಹಳ ವಿಶೇಷವಾದ ವಿಷಯವನ್ನ. ಹಾಗಾಗಿ ನೀವೆಲ್ಲರೂ ಏನಾದ್ರೂ ಭಾನುವಾರ ಬಿಡುವಾಗಿದ್ದೀರಾ, ಗುರೂಜಿಯವರನ್ನ ನೇರ ಮಾತಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕು? ತಾವರೆಕೆರೆಗೆ ಬರಬೇಕಾಗತ್ತೆ. ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು ದಕ್ಷಿಣ ತಾಲೂಕು. ಅಯ್ಯಪ್ಪ ಸ್ವಾಮಿ ಭಕ್ತ ಮತ್ತು ಕಲಾಮಂಡಳಿಯವರು ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮ ಜೊತೆಗೆ ಅವತ್ತು ಗುರೂಜಿಯವರಿಗೆ ಧರ್ಮ ರಕ್ಷಕ ಬಿರುದನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಗುರುಜಿ, ಚಿತ್ರದುರ್ಗದಲ್ಲಿ ಧರ್ಮರತ್ನ, ಧಾರ್ಮಿಕ ರತ್ನ, ಈಗ ಧರ್ಮ ರಕ್ಷಕ. ಅಪ್ಪ ಎಂತೆಂತ ಬಿರುದಾಂಕಿತಗಳಪ್ಪ, ಇದೆಲ್ಲ ನೋಡಿ ಆನಂದ. ಜೊತೆಗೆ ಈ ಏನೆಲ್ಲ ಬಿರುದಾಂಕಿತಗಳು ಬಂದರೂ ಅದೆಲ್ಲ ನನ್ನ ಅಭಿಮಾನಿ ದೇವರುಗಳು ನಿಮಗೇ ಸಲ್ತಕ್ಕಂಥದ್ದು. ಇರಲಿ, ಒಂದು ಕಡೆ ನನಗೆ ಸಂತೋಷ ಆದರೆ, ನನಗೆ ಸಂತೋಷಪಟ್ಟದ್ದು, ನಾನು ಸಂತೋಷಪಟ್ಟದ್ದನ್ನು ನೀವೆಲ್ಲರೂ ನೋಡಿ ಸಂತೋಷ ಪಡ್ತೀರಾ ಅಂತ ನಾನು ಭಾವಿಸ್ತಾ, ಇನ್ನು ರಾಶಿ ಫಲದತ್ತ ಪ್ರಯಾಣ ಬೆಳೆಸೋಣ. ರಾಶಿ ಫಲ ಈಗಾಗಲೇ ಸಾಕಷ್ಟು ಜನ ಮನಸ್ಸಲ್ಲಿ ಬೆಳಗ್ಗೆಯಿಂದ ಗುರುಗಳು ಏನೇನೋ ಹೇಳ್ತಿದ್ದಾರಪ್ಪ, ನಮ್ಮ ರಾಶಿ ಭವಿಷ್ಯತ್ತೇನು ಖಂಡಿತ ಈಗ ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು. ಜೊತೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತಾರೆ. ಆದರೂ ಧೈರ್ಯ ತುಂಬ ಕಡಿಮೆ ಇರತಕ್ಕಂಥದ್ದು, ಮನಸ್ಸಲ್ಲಿ ಭೀತಿ ಇರತಕ್ಕಂಥದ್ದು. ಜೊತೆಗೆ ನೀವು ಮಾಡಬೇಕಾದಂಥ ಕೆಲಸಗಳನ್ನು ಯಾರೊಬ್ಬರೊಂದಿಗೂ ವಿಚಾರ ಮುಟ್ಟಿಸ್ತೀರ, ನಿಮಗೆ ನೀವೇ ತಯಾರು ಮಾಡಿಕೊಂಡು ನಿಮಗೆ ನೀವೇ ಆಧಾರ ಪಟ್ಕೊಂಡು ಕೆಲಸ ಮುಂದುವರಿಸ್ತೀರಿ. ಎಲ್ಲೋ ಒಂದು ಕಡೆ ಸಣ್ಣದ ಪೆಟ್ಟು ಅನುಭವಿಸ್ತೀರಿ. ಅದರಿಂದ ನೀವು ಮಾಡಬೇಕಾದ ಕೆಲಸವನ್ನು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಸಮ್ಮುಖದಲ್ಲಿ ಕೂತು ಸಮಾಲೋಚನೆ ಮಾಡಿ ನಂತರ ಕೆಲಸ ಕಾರ್ಯಕ್ಕೆ ಮುಂದುವರೆದ್ರೆ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿನು ವೃಷಭ ರಾಶಿಯಿಂದ ಪೂರ್ತಿ ತಿಳಿಸ್ಬಿಡ್ತೀರಾ ಅಲ್ವಾ? ಖಂಡಿತಮ್ಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಯಶಸ್ಸಿದೆ, ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಆದರೂ ಸಹಿತ ಇವತ್ತಿನ ದಿವಸ ದೇವಿ ದರ್ಶನಕ್ಕೆ ಹೋಗಿ ಬರೋದನ್ನು ಮರಿಬೇಡಿ. ಓಂ ಧುಮ್ ದುರ್ಗಾಯೇ ನಮಃ, ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಇವತ್ತು ಬಹಳ ವಿಶೇಷವಾಗಿರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಎಲ್ಲೇ ಯಾತ್ರೆ ಹೊರಡಬೇಕಾದ್ರೂ ಅಥವಾ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕಾದ್ರೂ ಸಹಿತ ಸ್ವಲ್ಪ ಜೋಪಾನ. ನಿಮ್ಮ ಕೆಲಸಗಳನ್ನು ನಿಧಾನ ಆದರೂ ಸಹಿತ ಸಾವಧಾನವಾಗಿ ನಡೆಯುತ್ತೆ. ಆದರೆ ಆತುರಪಟ್ಟು ಬಹಳ ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸತಕ್ಕಂಥದ್ದು, ಗಾಡಿ ಓಡಿಸ್ತಕ್ಕಂಥದ್ದು, ಡ್ರೈವ್ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ವರ್ಚಸ್ಸು ತೇಜಸ್ಸು ಬಹಳ ವಿಶೇಷ. ಹಾಗೆ ನೀವು ಅಂದುಕೊಂಡಂತೆ ನಡೀತಕ್ಕಂಥದ್ದು, ನಿಮ್ಮ ಮಾತಿನ ಪ್ರಕಾರ ಯಾವ ಮಾತು ಕೊಟ್ಟಿರ್ತೀರೋ, ಯಾವ ಪ್ರಕಾರವಾಗಿ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸ್ತಾ ಇರ್ತೀರೋ ಅದು ಅಚ್ಚುಕಟ್ಟಾಗಿ ಮಾಡಿ ಬಹಳ ವಿಶೇಷವಾದಂಥ ಹೆಸರು ಮಾಡತಕ್ಕಂಥ, 10 ಜನದಲ್ಲೂ ಸಹಿತ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡತಕ್ಕಂಥ ಒಂದು ವಿಶೇಷವಾದಂಥ ದಿನ. ಜೊತೆಗೆ ಇವತ್ತಿನ ದಿವಸ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಆರಾಧನೆ ಬಹಳ ಮುಖ್ಯ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಗುರು, ಲಗ್ನದಲ್ಲಿ ಚಂದ್ರ. ಚಂದ್ರ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೋಬಹುದು. ಆದರೆ ಮಧ್ಯಾಹ್ನ 12ರಿಂದ 2 ಗಂಟೆಯ ತನಕ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಅಷ್ಟು ಸರಿಯಾದಂಥ ಸಮಯ ಮಧ್ಯಾಹ್ನ ಅಲ್ಲ. ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಹಾಗೂ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು
ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆ ದೇವರ ಆಶೀರ್ವಾದ ತೆಗೆದುಕೊಂಡ್ರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಗುರು ಇದ್ದಾನೆ. ಗುರುವಿನ ಅನುಗ್ರಹ ನಿಮಗಾದಾಗ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ವಿದ್ಯಾರ್ಥಿನಿಯರು ಓದಿನ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅತಿಯಾದಂಥ ವಯಸ್ಸಾದಂಥವ್ರು ಅಂದರೆ 60-70 ವರ್ಷ ದಾಟಿರ್ತಕ್ಕಂಥವ್ರು ನೀವು ಓಡಾಡಬೇಕಾದ್ರೆ ಬಹಳ ಜೋಪಾನ, ಮತ್ತೊಬ್ಬರ ಸಹಾಯ ನಿಮಗೆ ಬೇಕಾಗಿದೆ. ಜೊತೆಗೆ ಅತಿಯಾದಂತಹ ಚಳಿ ಮತ್ತು ಇರತಕ್ಕಂತಹ ಮನಸ್ಸು ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು, ವಯಸ್ಸಾದಂಥವ್ರು ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕಾಗಿದೆ. ಅತಿಯಾದಂಥ ಕಫ ಆಗಲಿ, ಒತ್ತಡ ಆಗುವಂಥದ್ದಾಗಲಿ, ಶೀತ ಬಾಧೆಯಿಂದ ನರಳುವಂಥದ್ದಾಗಲಿ ಇಂತಹ ಸನ್ನಿವೇಶಗಳು ಸಾಕಷ್ಟು ಆಗ್ಬೋದು. ಇನ್ನು ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥ ಸಾಂದ್ರತೆಗಳು ಇರಬಹುದು. ಇದಕ್ಕಾಗಿ ತುಳಸಿ ತೀರ್ಥ ಬಹಳ ಅಚ್ಚುಕಟ್ಟ ತುಳಸಿ ತೀರ್ಥ ತೆಗೆದುಕೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಪ್ಪದೀರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಆದಷ್ಟು ಉಷ್ಣ ಪದಾರ್ಥಗಳನ್ನೇ ಆಹಾರವಾಗಿ ತೆಗೆದುಕೊಳ್ಳೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಚಂದ್ರ ಇದ್ದಾನೆ. ಗುರುವಿನ ಅನುಗ್ರಹವೂ ನಿಮಗಿದೆ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮಲ್ಲಿ ಯಾವುದೇ ಥರ ಸಂಕಷ್ಟಗಳಿದ್ರೂ ಆ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ಸಂಕಷ್ಟಾರ ಮಹಾಗಣಪತಿನ ಪ್ರಾರ್ಥನೆ ಮಾಡಿ. ಅಂದರೆ ಗಣಪತಿಗೆ ಒಂದು 21 ಗರಿಕೆ ಆಗಲಿ ಅಥವಾ 11 ಗರಿಕೆ ಆಗಲಿ ತಂದು ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಬೇಕಾಗಿದೆ. ನಿಮ್ಮ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿದೆ. ಆರೋಗ್ಯದ ಕಡೆ ಲಕ್ಷಣ ಬೇಕಾಗಿದೆ. ಜೊತೆಗೆ ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು. ಸಮಸ್ಯೆ 100,000ದಷ್ಟಿರಲಿ, ಆದರೆ ಭಗವಂತನ ಧ್ಯಾನ ಯೋಗದಲ್ಲಿರ್ತಕ್ಕಂಥ ಸಿದ್ಧಿನ ಮರಿಬಾರದು. ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಸಾಕಷ್ಟು ಯಶಸ್ಸಿರುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಡ್ಡಿ ಆತಂಕ ಸಾಕಷ್ಟಿರುತ್ತೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಮನೆಯಲ್ಲಿರ್ತಕ್ಕಂಥ ಪರಿವಾರದ ಅಣ್ಣ ತಮ್ಮಂದರು, ಸಂಬಂಧಿಕರು, ಕುಲಬಾಂಧವರು ಇವರಿಂದಲೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡ್ತೀರಿ. ನೀವೊಬ್ಬರೇ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಯಾರೊಬ್ಬರು ಒಂದು ಜೊತೆಯಲ್ಲಿ ಬಂದು ಇನ್ನು ಮಾಡಬೇಕಾದ ಕೆಲಸಗಳಲ್ಲಿ ಅಡ್ಡಿ ಆತಂಕ ತರತಕ್ಕಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರು ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಕೈಲಿರ್ತಕ್ಕಂಥ ಹಣವನ್ನು ಉಪಾಯವಾಗಿ ಬೇರೊಬ್ಬರಿಗೆ ಕಿತ್ಕೊಳ್ತಕ್ಕಂಥ ಪ್ರಸಂಗ ಎದುರಾಗುವಂಥದ್ದು ಇವೆಲ್ಲವೂ ಇದೆ. ಆದಷ್ಟು ಧನುರಾಶಿಯವರು ನಿಮ್ಮ ಜ್ಞಾನವನ್ನು, ನಿಮ್ಮ ಸ್ವಂತ ಬುದ್ಧಿಯನ್ನು ನಿಮ್ಮ ಕೈಲಿಟ್ಕೊಂಡು ಸಮಾಧಾನ ಚಿತ್ತರಾಗಿ ಕೆಲಸಗಳನ್ನು ಮುಂದುವರಿಸಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕಾಗಿದೆ. ಮಾತಿನ ಕಡೆ ನಿಗಾನೂ ಬೇಕಾಗಿದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸನ ಗಮನದಲ್ಲಿಟ್ಕೊಂಡು ಮಾಡಬೇಕಾದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಶ್ರದ್ಧೆಯಿಂದ ನೀವು ಕೆಲಸವನ್ನು ಕೈಗೆತ್ಕೊಂಡ್ರೆ ಯಶಸ್ಸನ್ನೇ ಕಾಣ್ತೀರಿ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನಿ ಆರಾಧನೆಯನ್ನು ಮಾಡಬೇಕು. ಶನೇಶ್ಚರ ಆರಾಧನೆಯೊಂದಿಗೆ ಹನುಮನ ಪ್ರಾರ್ಥನೆ ಮಾಡಿ. ಓಂ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಪ್ರಕಾರವಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದಾದರೂ ಸಾಧ್ಯ ಮಾಡ್ಕೊಳ್ತೀರಿ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಅಂತಹ ಯೋಗ ಫಲನ ನೀವು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಇನ್ನು ಕುಂಭರಾಶಿ. ಕುಂಭಲಗ್ನ. ಕುಂಭರಾಶಿ ರಾಶ್ಯಾಧಿಪತಿ ಶನಿ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆ ಇರತಕ್ಕಂಥದ್ದು, ಕೆಲಸದ ಒತ್ತಡ ಸಾಕಷ್ಟು ಆಗ್ತಕ್ಕಂಥದ್ದು. ಏನೇ ಇದ್ರೂ ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯವಂದಿರಲಿ. ನಿಮ್ಮ ಆರಾಧ್ಯ ದೇವತೆಯನ್ನು ನೀವು ಆರಾಧನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಮಾಧ್ಯಾಹ್ನಿಕ ನೀವು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರಿಗೆ ಊಟದ ಒಂದು ಕನಿಷ್ಠ ಪಕ್ಷ ಅನ್ನ ಸಹಾಯ ಮಾಡ್ತಕ್ಕಂಥದ್ದು, ಅಥವಾ ಅನ್ನದಾನ ಮಾಡ್ತಕ್ಕಂಥದ್ದು, ಅಥವಾ ನೀವು ಆಹಾರ ತೆಗೆದುಕೊಳ್ಳೋದಕ್ಕೂ ಮುಂಚಿತವಾಗಿ ನೀವು ತಂದಿಟ್ಕೊಂಡಿರ್ತಕ್ಕಂಥ ಊಟ ಏನಿರುತ್ತೆ ಅದನ್ನೇ ಒಂದು ಹಿಡಿಯಷ್ಟು ಆಚೆ ಕಡೆ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕ್ತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಯಶಸ್ಸನ್ನು ಕಾಪಾಡ್ಕೋಬಹುದು. ಮತ್ತೆ ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಂಜೆ 4ರಿಂದ 6 ಗಂಟೆ ಒಳಗಾಗಿ ಯಾವುದೋ ಶಕ್ತಿ ದೇವಸ್ಥಾನಕ್ಕೋ ಅಥವಾ ನೀವಿರ್ತಕ್ಕಂಥ ಸ್ಥಳದಲ್ಲೇ ಒಂದು ಶಕ್ತಿಯ ಮಹಾಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ದೇವಿ ಆರಾಧನೆ ಮಾಡೋದ್ರಿಂದ ಇವತ್ತು ಒದಗಬಹುದಾದಂತಹ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು. ಇನ್ನು ರಾಶಿಗಳಲ್ಲೇ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಯಶಸ್ಸಿದೆ, ಅಧಿಕವಾದಂತಹ ಲಾಭ ಇದೆ, ಕೆಲಸಗಳಲ್ಲಿ ಸಾಕಷ್ಟು ದಾರಿದೀಪ ಇದೆ. ನಿಮ್ಮ ಆತ್ಮೀಯರೊಂದಿಗೆ ಮತ್ತು ನಿಮ್ಮ ಸಹಪಾಠಿಗಳು ಜೊತೆಲಿರ್ತಕ್ಕಂಥವ್ರು ಅವರು ತೋರಿಸ್ತಕ್ಕಂತಹ ಮಾರ್ಗದರ್ಶನದೊಂದಿಗೆ ನೀವು ನಡೆದಾಗ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೂತನ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಗೃಹೋಪಯೋಗಿ ಅಂದರೆ ಮನೆಗೆ ಬೇಕಾದಂಥ ಅಲಂಕಾರ ಸಾಮಗ್ರಿಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ನಿಮ್ಮ ದೇಹದ ಆರೋಗ್ಯದ ಬಗ್ಗೆ ಸಹಿತ ಚಿಂತನೆ ಮಾಡ್ತಕ್ಕಂಥ ಯೋಗ ಫಲ ನಿಮ್ಮದಿದೆ. ಇವತ್ತು ಸಾಧ್ಯವಾದಷ್ಟು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ ಅಥವಾ ದೇವಿನ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಪ್ರಕಾರವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಗುರುಜಿ, ಸಮಯದ ಅಭಾವ ಇರೋದ್ರಿಂದ ಪಟ್ಟಂತ ಕೇಳ್ತೀನಿ ಒಂದೇ ಪ್ರಶ್ನೆಯನ್ನ. ನೀವು ಹೇಳಿದ್ರಿ ಏನು ಅನುಷ್ಠಾನ ಮಾಡ್ಕೊಳ್ಬೇಕು ನಾಳೆ ಅಂತ ನಮ್ಮ ಕಾರ್ಯಕ್ರಮ ನೋಡುವಾಗ, ಜೊತೆಗೆ ಆ ಏನು ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನ ಹಾಕಿ ತಗೊಂಡು ಹೋಗ್ತೀವಿ, ಪಚ್ಚ ಕರ್ಪೂರದ ಜೊತೆಗೆ ಅದನ್ನ ತಿಲದ ಎಣ್ಣೆಯಿಂದ ಅಂದ್ರೆ ಎಳ್ಳೆಣ್ಣೆಯಿಂದ ಅದ್ಕೊಂಡು ತಗೊಂಡು ಹೋಗ್ಬೇಕಾ ಗುರುಜಿ? ಹೌದಮ್ಮ. ಒಂದು ಕಪ್ಪು ವಸ್ತ್ರ, ಒಂದು ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನ 3 ಚಿಟಿಕೆಯಷ್ಟು ಎಳ್ಳು ಹಾಕಿ ಅದನ್ನು ಗಂಟು ಕಟ್ಟಬೇಕಾದ್ದು ಸಹಿತ ಕರಿದಾರದಲ್ಲೇ ಕಟ್ಟಬೇಕು. ಪಚ್ಚಕರ್ಪೂರನ್ನ ಅದರ ಮೇಲೆ ಉದುರಿಸಬೇಕು, ಅದನ್ನು ಎಳ್ಳೆಣ್ಣೆಯಲ್ಲಿ ಅದ್ದಬೇಕು. ಅದನ್ನು ಕೈಲಿಟ್ಕೊಂಡು 108 ಅಥವಾ 1008 ಸತಿ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ಮನೆಯಲ್ಲೂ ಪಠನೆ ಮಾಡಿ, ದೇವಾಲಯದಲ್ಲೂ ಪಠನೆ ಮಾಡಿ, ಅಲ್ಲಿ ಕರ್ಪೂರ ಅಂದರೆ ಆರತಿಯನ್ನು ಆ ಒಂದು ಎಳ್ಳುಬತ್ತಿಯನ್ನು ಅಂಟಿಸ್ಕೊಂಡು ಸ್ವಾಮಿಯ ಮುಂಭಾಗದಲ್ಲಿ ನಿಂತು ಆರತಿಯನ್ನು ಮಾಡಿ, ನಂತರ ಆ ಭಾಗದಲ್ಲಿ ಎಲ್ಲಿ ಅಂದರೆ ಯಾವುದಕ್ಕೂ ತೊಂದರೆ ಆಗದಿರಾ ನೀವು ಅಂಟಿಸಿಡ್ತಕ್ಕಂಥ ದೀಪ ಗೋಡೆಗಳ ಹತ್ರ ಆಗಲಿ ಮತ್ತೊಬ್ಬರಿಗೆ ತೊಂದರೆ ಆಗುವಂಥ ರೀತಿಯಲ್ಲಾಗಲಿ ದೇವಸ್ಥಾನದಲ್ಲಿ ಗಲೀಜು ಮಾಡ್ತಕ್ಕಂಥದ್ದು ಮಾಡೋಕೆ ಹೋಗಬೇಡಿ. ಎಲ್ಲಿ ನಿರ್ದಿಷ್ಟವಾದಂಥ ಸ್ಥಳವನ್ನಿಟ್ಟಿರ್ತಾರೆ, ಯಾವ ಸ್ಥಳದಲ್ಲಿ ದೀಪವನ್ನು ಅಂಟಿಸಿಡಬೇಕಾಗತ್ತೆ ಅದೇ ಸ್ಥಳದಲ್ಲಿ ಇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶನೇಶ್ಚರ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು. ಬಹಳ ವಿಶಿಷ್ಟವಾದ ಒಂದು ಅನುಷ್ಠಾನವನ್ನ ತಿಳಿಸ್ಕೊಂಡಿದ್ದೀರಾ. ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು ಅಂತ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾಳೆ ಮಾತ್ರ ಕಾರ್ಯಕ್ರಮ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಶನೈಶ್ವರನ ಕೃಪೆಗೆ ಪಾತ್ರರಾಗಿ ನಾಳೆ ಕಾರ್ಯಕ್ರಮ ನೋಡಿ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.